ಈ ಬದುಕಿನಿಂದ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಗುರು ಇಲ್ಲದೆ ಯಾವ ಕೆಲಸನೂ ನಡೆಯೋದಿಲ್ಲ. ಎಲ್ಲದಕ್ಕೂ ಗುರು ಬೇಕು. ಗುರುವಿನ ಅನುಗ್ರಹ, ಗುರುವಿನ ಕೃಪಾ ಕಟಾಕ್ಷ ಇದ್ದಾಗ ಮಾತ್ರ ಈ ಜಗತ್ತಿನೊಳಗೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಕವಿಗಳು ಪ್ರಾರಂಭದಲ್ಲಿ ಗುರುವಿನ ಸ್ತೋತ್ರೆಯನ್ನು ಮಾಡಿ, ಗುರುವಿನ ಸ್ಮರಣೆಯನ್ನು ಮಾಡಿ ಆ ಪುರಾಣವನ್ನು ರಚನೆ ಮಾಡ್ತಾರಂತಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ಎಲ್ಲದಕ್ಕೂ ಗುರು ಬೇಕ್ರಿ. ಇವತ್ತು ನಾವು ಇಲ್ಲಿ ಒಂದು ತಿಂಗಳು ಪುರಾಣ ಪ್ರಾರಂಭ ಮಾಡಿ ಬಂದ್ರೆ ಗುರುವಿನ ಸಾನ್ನಿಧ್ಯದೊಳಗೆ ಪ್ರಾರಂಭ ಆಗ್ಯದ. ಮತ್ತಿದು ಮಂಗಲಗೊಳ್ಳಬೇಕಾದ್ರೆ ಗುರುವಿನ ಸಾನ್ನಿಧ್ಯದೊಳಗೆ ಮಂಗಲಗೊಳ್ಳುತ್ತದೆ. ನಮ್ಮ ಜೀವನದೊಳಗೂ ಹಾಗೆ ಪ್ರಾರಂಭದಿಂದ ಹಿಡಿದು ಕೊನೆವರೆಗೂ ಕೂಡ ಗುರು ಬೇಕೇ ಬೇಕು. ಜೀವನದೊಳಗೆ ಗುರು ಇಲ್ಲದೆ ಮುಕ್ತಿ ಇಲ್ಲ, ಗುರು ಇಲ್ಲದೆ ಸಾಧನೆ ಇಲ್ಲ. ಹಾಗಾಗಿ ನಮ್ಮ ಗುರುಗಳು ಬರೀತಾರೆ, ನಮ್ಮ ಪುಟ್ಟರಾಜು ಗುರುಗಳು, ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನ ಕಲ್ಪಿಸಿದ ಬಗೆ ರವರವ ನರಕ ತಪ್ಪದು ನೋಡ, ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬರೆದ್ರು ನಮ್ಮ ಗುರುಗಳು. ಇಲ್ಲಿ ಗುರು ಬೇರೆ ಇಲ್ಲ, ಶಿವ ಬೇರೆ ಇಲ್ಲ. ಶಿವನ ಸ್ವರೂಪವೇ ಗುರು, ಗುರುವಿನ ಸ್ವರೂಪವೇ ಶಿವು. ಹಾಗಿರಬೇಕಾದ್ರೆ ಗುರುವಿನ ಅನುಗ್ರಹವಿಲ್ಲದೆ ಈ ಜಗತ್ತೊಳಗೆ ಯಾವುದು ಮಾಡೋದಕ್ಕೆ ಸಾಧ್ಯನಿಲ್ಲ. ಗುರುವಿನ ಸ್ಮರಣೆಯನ್ನ ಮಾಡಿ, ಗುರುವಿನ ಸ್ತೋತ್ರವನ್ನ ಮಾಡಿ, ಗುರುವಿನ ಗುಣಗಾನವನ್ನ ಮಾಡಿ ಈ ಪುರಾಣವನ್ನ ರಚನೆ ಮಾಡಿದ್ದಾರೆ. ಈ ಪುರಾಣವನ್ನ ಯಾರು ಬರೆದ್ರು ಅನ್ನೋದು ಒಂದು ಪ್ರಶ್ನೆ ಉಳ್ಕೊಳ್ತದಷ್ಟೇ. ಯಾಕಂದ್ರೆ ಕವಿಗಳು ಮುಂದೆ ಏನು ಹೇಳ್ತಾರೆ ಅನ್ನೋದು ಮುಂದೆ ಬರ್ತದೆ. ಕವಿಗಳ ಬಗ್ಗೆ ಒಮ್ಮೆಲೆ ಪರಿಚಯ ಮಾಡಿಕೊಡಕ್ಕೆ ಬರೋದಿಲ್ಲ. ಸ್ವಲ್ಪ ಗಮನ ಇಟ್ಟು ಕೇಳೋಣ. ಇವತ್ತು ಈ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣವನ್ನು ಕವಿಗಳು ರಚನೆ ಮಾಡಿದ್ದಾರೆ. ಗುರುವಿನ ಸ್ಮರಣೆಯನ್ನು ಮಾಡಿ, ಅನೇಕ ಮಹಾತ್ಮರ ಸ್ಮರಣೆಯನ್ನು ಮಾಡಿ ಈ ಒಂದು ಪುರಾಣವನ್ನು ವಿರಚಿತವಾಗಿ ರಚನೆ ಮಾಡಿದ್ದಾರೆ. ಇವತ್ತು ಈ ಪ್ರಾರಂಭಗೊಳ್ಳುವಂಥ ಈ ಪುರಾಣದಲ್ಲಿ ಒಂದಿಷ್ಟು ನಾವೆಲ್ಲ ಪ್ರತಿ ವರ್ಷ ಪುರಾಣವನ್ನು ಕೇಳ್ಕೊತೇನೆ ಬಂದೀವಿ. ಪ್ರತಿ ವರ್ಷನೂ ಪುರಾಣ ಕೇಳಿವಿ. ಆದರೆ ಈ ವರ್ಷ ನಾವೆಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣವನ್ನು ಕೇಳ್ತೀವಿ ಅಂತಂದ್ರೆ, ಭಾರತ ದೇಶದೊಳಗ ಆಧ್ಯಾತ್ಮಿಕ ಸಂಸ್ಕೃತ ಇದೇನದಲ್ಲ, ಈ ಜಗತ್ತಿನೊಳಗ ಬಹಳಷ್ಟು ಹೆಮ್ಮೆಯಾಗಿರುವಂಥದ್ದು ಮತ್ತು ಬಹಳಷ್ಟು ಪ್ರಸಿದ್ಧಿಯಾಗಿರುವಂಥದ್ದು ಭಾರತ ದೇಶ. ನಾವೊಂದಿಷ್ಟು ಪುರಾಣವನ್ನು ಕೇಳ್ತೀವಿ, ಪ್ರವಚನಗಳನ್ನು ಕೇಳ್ತೀವಿ, ಗುರುವಿನ ವಾಣಿ, ಗುರುವಿನ ತತ್ವಗಳನ್ನು ನಾವೆಲ್ಲ ಕೇಳ್ತೀವಿ ಅಂತಂದ್ರೆ ಯಾಕೆ ಕೇಳಬೇಕ್ರಿ? ಯಾಕೊಂದಿಷ್ಟು ಮನುಷ್ಯ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು? ಮನುಷ್ಯ ಒಂದು ಈಟು ವಿಚಾರ ಮಾಡಬೇಕಲ್ಲ. ಪ್ರಾರಂಭದಲ್ಲಿ ಒಂದು ಶತಕವನ್ನು ಹೇಳಿದೆ ನಾ. ತೆಲುಗಿನ ವೇಮಣ್ಣ ಅಂತ ಹಾಗೆ ಹೋಗ್ತಾನೆ ಈ ಜಗತ್ತಿನೊಳಗ್ರಿ. ತನ್ನ ಶತಕದಲ್ಲಿ ಬರೀತಾನೆ, ದೂರ ಮಂತಿ ಹೊಂದಣಿ దిగులు పడకునేస్తమా దొరుకులేచు దారులు కూడా ఉంటుందిగా సాగరమతనం మొదలవగాని విషయమే వచ్చింది చందక చేస్తే కృషి చేస్తేనే అమృతం ఇచ్చింది అపురూపాలి అవరోధి విధి ఉన్నది కష్టాదికిది ఆవసీతం చేతವೆತ್ತಾಲಿ ವಿಶ್ವದ ವಿರಾಮ ವಿನರವೇಮ ಅಂತ ಬರೆದ. ತಿಳಿತೇನ್ರಿ? ಯಾರಿಗಾರ ತಿಳಿತೀರ? ಕನ್ನಡನೇ ತಿಳಿಯಂಗಿಲ್ಲಪ್ಪ, ತೆಲುಗು ಎಲ್ಲಿ ತಿಳಿಬೇಕಂದ್ರಿ? ತೆಲುಗಿನ ವೇಮಣ್ಣ ಅಂತ ಹಾಗೆ ಹೋದ. ಇನ್ನು ನಿಮಗೆ ತಿಳಿಯಂಗ ಹೇಳ್ಬೇಕಂದ್ರೆ ಅವ ಯಾರು ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹಾಗೆ ಹೋದಳ್ರಿ. ಹೇಮರೆಡ್ಡಿ ಮಲ್ಲಮ್ಮನಿಗೆ ಒಬ್ಬ ಮೈದನ ಇದ್ದ, ಅವನೇ ತೆಲುಗಿನ ವೇಮಣ್ಣ, ವೇಮಣ್ಣಾರ್ಯ. ಒಂದೀಟು ವಿಚಾರ ಮಾಡಬೇಕು. ಅವತ್ತನ್ನ ಶತಕದಲ್ಲಿ ಬರೀತಾನೆ, ದೂರ ಮುಂತಿ ಹೊಂದಣಿ ದಿಗಿಲು ಪಡ್ಕೊನೆ ಸಮ. ಎಲ್ಲೋ ದೂರಿರುವಂತ ಸುಖಕ್ಕಾಗಿ ಈಗ ದುಃಖ ಪಡ್ತೀಯಲ್ಲೋ. ಸುಖ ಇನ್ನು ಎಲ್ಲೋ ಐತ್ರಿ, ನಮ್ಮ ಜೀವನದೊಳಗೆ ಇನ್ನೂ ಸುಖ ಪ್ರವೇಶ ಮಾಡಿಲ್ಲ. ಸುಖ ಎಲ್ಲೋ ಐತಿ. ಆ ಸುಖ ಬರೋ ಸಂಬಂಧ ಈಗ ದುಃಖ ಪಡಾಕತ್ತೀವಿ ನಾವು. ಯಾವಾಗ ಬರ್ತತ್ರಿ ನಮಗೆ ಸುಖ? ಯಾವಾಗ ನಮಗೆ ಸುಖ ದುಃಖ ಹೋಗ್ತದ, ಸುಖ ಯಾವಾಗ ಸಿಗ್ತದ ಅಂತ ಹೇಳಿ ದುಃಖ ಪಡ್ತೀವಲ್ಲ. ಅವ ಹೇಳೋದು ಉದ್ದೇಶ ಇಷ್ಟೇ, ದೂರ ಮಂತಿ ಹೊಂದಣಿ ದಿಗಿಲು ಪಡ್ಕೊನೆ ಸಮ. ಎಲ್ಲೋ ಇರುವಂತ ಸುಖಕ್ಕಾಗಿ ಈಗ ದುಃಖ ಪಡಬೇಡ. ಈ ದುಃಖ ಮತ್ತು ಸುಖ ಏನದಲ್ಲ, ಕಷ್ಟ ಸುಖಗಳು ಇವು ಜೀವನದೊಳಗೆ ಶಾಶ್ವತವಾಗಿ ಇರೋದಿಲ್ಲ. ಈ ಜೀವನದೊಳಗೆ ಬರ್ತಿರ್ತದ ಹೋಗ್ತಿರ್ತದ, ಹಗಲು ರಾತ್ರಿ ಹೆಂಗ ಬರ್ತಿರ್ತದ ಹೋಗ್ತಿರ್ತದಲ್ಲ, ಕಷ್ಟ ಸುಖಗಳು ಜೀವನದೊಳಗೆ ಬರ್ತಾವ ಹೋಗ್ತಿರ್ತಾವ. ಆದ್ರೆ ಸುಖ ಬರ ಕಾಲಕ್ಕೆ ಸುಖ ಬರುತ್ತ, ದುಃಖ ಬರ ಕಾಲಕ್ಕೆ ದುಃಖನೇ ಬರುತ್ತ. ಅವೆರಡಕ್ಕಾಗಿ ಯಾಕೆ ದುಃಖ ಪಡ್ತೀಯ? ಬಂದಾಗ ಅನುಭವಿಸೋದು ಮನುಷ್ಯನ ಧರ್ಮ ಅಂತ ಬರೀತಾನೆ. ಸುಖ ಬಂದಾಗ ಸುಖವನ್ನೇ ಅನುಭವಿಸ್ಬೇಕು, ದುಃಖ ಬಂದಾಗ ದುಃಖವನ್ನೇ ಅನುಭವಿಸ್ಬೇಕು ಅಂತಾನೆ. ದೂರ ಮಂತಿ ಹೊಂದಣಿ దిగులు పడుకునే సమ దొరుకులేచు దారులు కూడా ఉంటుందిగా.
ನೀರಿನೊಳಗ ಎರಡು ಪ್ರಕಾರ ಅದ ರೀ. ನೀರು ಕುಡಿತೀವಲ್ಲ ನಾವೆಲ್ಲ, ಎರಡು ಪ್ರಕಾರ. ಈಗ ನೀವು ಬೇಕಾದ್ರೆ ನೋಡ್ರಿ, ಒಂದೇ ಭೂಮಿ ನಮಗೆ, ನಡೆದಾಡೋದು ಭೂಮಿ ಒಂದೇ ಅದ, ಕುಂದ್ರೋ ಭೂಮಿ ಒಂದೇ ಅದ, ಬಿತ್ತೋ ಭೂಮಿ ಒಂದೇ ಅದ, ಯಾವ್ದು ಬೇರೆ ಇಲ್ಲ, ಭೂಮಿ ಒಂದೇ ಅದ. ಇದೇ ಭೂಮಿ ಒಳಗ ಒಂದೇ ಒಂದು ಜಾಗದೊಳಗ ಒಂದು ಕಡೆ ಬೋರ್ ಹೊಡೆಸ್ರಿ, ಬೋರ್ ಹಾಕ್ಸ್ರಿ, ಒಂದು ಕಡೆ ಸಿಹಿ ನೀರು ಬರುತ್ತಾ, ಮತ್ತೊಂದು ಕಡೆ ಹೊಡೆಸಿದ್ರೆ ಸೌಳು ನೀರು ಬಂದಿರುತ್ತ. ಸ್ವಲ್ಪ ವಿಚಾರ ಮಾಡ್ರಿ. ಹೇಳೋ ಉದ್ದೇಶ ಏನು ಅಂತಂದ್ರ, ಭಗವಂತನ ಸೃಷ್ಟಿ ಎಲ್ಲರಿಗೂ ಬರೋದಿಲ್ಲ, ಭಗವಂತನ ಸೃಷ್ಟಿ ಎಲ್ಲರಿಗೂ ಬರೋದಿಲ್ಲ. ಆದ್ರೂ ಒಂದು ಮಾತು ವಿಚಾರ ಮಾಡಬೇಕು. ಯಾಕಂತಂದ್ರೆ, ಒಂದು ಕಡೆ ಬೋರ್ ಹೊಡಿಸಿದಾಗ ಒಂದು ಕಡೆ ಸಿಹಿ ನೀರು ಬರುತ್ತಾ, ಒಂದು ಕಡೆ ಸೌಳು ನೀರು ಬರುತ್ತಾ ಅಂತಂದ್ರ, ಜಗತ್ತಿನೊಳಗ ಒಂದು ಮಾತದ್ರಿವ, ಒಂದು ಮಾತದ. ಏನು ಗೊತ್ತೇನು? ತಪ್ಪು ಮಾಡಿದವನು ಏನಾದ್ರೂ ಇದು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು. ಉಪ್ಪು ತಿಂದವನು, ಭಗವಂತ ಸಿಹಿ ನೀರು ಇಟ್ಟಾನ, ಸೌಳು ನೀರು ಇಟ್ಟಾನ. ಭಗವಂತನ ಸೃಷ್ಟಿ ಎಲ್ಲರಿಗೂ ಬರೋದಿಲ್ಲ. ದೂರಮಂತಿ ಹೊಂದಣಿ ದಿಗುಲು ಪಡ್ಕೊನೆ ಸಮ ದೊರಕುಲೇಚು ದಾರುಲು ಕೂಡ ಉಂಟುಂದಿಗ. ಸಿಹಿ ನೀರು ಅದ, ಸೌಳು ನೀರು ಅದ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಮತ್ತು ಸಿಹಿ ನೀರ್ಲಿಲ್ಲ ಅಂದ್ರೆ ಏನು ಕುಡಿಯೋರು ನೀವು? ಸಾಗರ ಮತನಂ ಮೊದಲವಗಾಣಿ ವಿಷವೇ ವಚ್ಚಿಂದಿ. ಮುಂದೆ ಬರಿತಾನ ಸಾಗರ ಮಂಥನ ಅಂತ ಹಾಗೋಯ್ತ್ರಿ. ಈ ಜಗತ್ತು ಹುಟ್ಟಬೇಕಾದ್ರ ಮೊದಲು ಸಾಗರ ಮಂಥನ ಅಂತ ಹಾಗೋಯ್ತು. ಸಾಗರ ಮಂಥನ ಮಾಡಬೇಕಾದ್ರೆ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ಮೇರು ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ, ಆದಿಶೇಷನನ್ನ ಅಗ್ಗವನ್ನಾಗಿ ಮಾಡಿ, ಒಂದು ಕಡೆ ದೈತ್ಯರು, ಒಂದು ಕಡೆ ದೇವತೆಗಳು ನಿಂತ್ಕೊಂಡು ಯಾವಾಗ ಸಾಗರ ಮಂಥನ ಮಾಡಬೇಕಾದ್ರೆ ಆ ಆದಿಶೇಷನ ಬಾಯಿಂದ ಏನು ಬಂತ್ರಿ? ವಿಷ. ಯಾವಾಗ ಆ ವಿಷ ಈ ಜಗತ್ತಿಗೆ ಬರಬೇಕಾದ್ರೆ ದೇವತೆಗಳು ರಾಕ್ಷಸರು ಯಾವುದಕ್ಕಾಗಿ ಸಾಗರ ಮಂಥನ ಮಾಡಿದ್ರಂದ್ರೆ ಅಮೃತಕ್ಕೋಸ್ಕರವಾಗಿ. ಸಾಗರ ಮಂಥನ ಮಾಡುವಾಗ ಆದಿಶೇಷನ ಬಾಯಿಯಿಂದ ವಿಷ ಜಗತ್ತಿಗೆ ಬರಬೇಕಾದ್ರೆ ಆ ವಿಷ ಇಡೀ ಜಗತ್ತು ತುಂಬಾ ಹರಡಕತ್ತಿತ್ತು. ಜಗತ್ತಿನ ತುಂಬೆಲ್ಲ ವಿಷ ಹರಡಬೇಕಾದ್ರೆ ಪರಮಾತ್ಮ ಅನ್ಸ್ಕೊಂಡಿರುವಂತಹ ಜಗನ್ ಮಾತ ಪರಮಾತ್ಮ ಅವ ಅನ್ಕೊಂಡ, ಈ ಜಗತ್ತಿಗೆ ವಿಷವನ್ನ ಬಿಟ್ರೆ ಸಕಲ ಜೀವರಾಶಿಗಳು ಸಾಯ್ತಾವ. ವಿಷ ಕುಡ್ದವ್ ಯಾವ ತರ ಬದುಕ್ಯಾನೇನ್ರಿ? ಅವ ಹಣೆ ಬರ ಗಟ್ಟಿದ್ರು ಬದುಕ್ತಾನವ, ಮತ್ತ ಹಣೆ ಬರ ಮುಗಿದಿತ್ತಂದ್ರೆ ದೌಡ್ ಹೋಗ್ತಾನವ. ಹೌದಿಲ್ಲ? ವಿಷ ಜಗತ್ತಿಗೆ ಹರಡಬೇಕಾದ್ರೆ ಪರಮಾತ್ಮ ಅನ್ಕೊಂಡ, ವಿಷ ಜಗತ್ತಿಗೆ ಹರಡಕತ್ತದ, ಸಕಲ ಜೀವರಾಶಿಗಳು ಸತ್ತು ಹೋಗ್ತಾವೆ ವಿಷ ಕುಡಿದ್ರೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಪರಮಾತ್ಮ ದಯಾಗಯನಾಗಿರುವಂತ ಪರಮಾತ್ಮ ಕರುಣಾಮೂರ್ತಿ ಆ ಜಗತ್ತಿಗೆ ಹರಡುವಂತ ವಿಷವನ್ನ ತನ್ನ ಕಂಠದಲ್ಲಿ ಇಟ್ಟುಕೊಂಡ, ಜಗತ್ತಿಗೆ ನೀಲಕಂಠ ಅನಿಸ್ಕೊಂಡ ಪರಮಾತ್ಮ. ಅಂತ ಪರಮಾತ್ಮ ಜಗತ್ತಿಗೆ ಹುಟ್ಟಿ ಬಂದಾಗ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದ್ರೆ ಮೊದಲು ಅವನಿಗೆ ಸಿಕ್ಕಿದ್ದೇನ್ರಿ? ವಿಷ. ಅಂತ ಪರಮಾತ್ಮನಿಗೆ ಕಷ್ಟ ತಪ್ಪಿಲ್ಲ, ಮತ್ತೆ ನಮ್ಮತ್ತರಿಗೆ ಕಷ್ಟ ಬಿಡ್ತದೇನ್ರಿ? ಪರಮಾತ್ಮನಿಗೆ ಕಷ್ಟ ಬಿಟ್ಟಿಲ್ಲ. ಪರಮಾತ್ಮ ಜಗತ್ತಿಗೆ ಹುಟ್ಟಿ ಬಂದಾಗ ಮೊದಲು ಅವನಿಗೆ ವಿಷ ಸಿಕ್ತು. ಆ ವಿಷವನ್ನ ತನ್ನ ಕಂಠದಲ್ಲಿ ಇಟ್ಟುಕೊಂಡು ಜಗತ್ತಿಗೆ ನೀಲಕಂಠ ಅನಿಸ್ಕೊಂಡ. ಸಾಗರ ಮತನ ಮೊದಲವಗಾಣಿ ವಿಷವೇ ವಚ್ಚಿಂದಿ, ಚಂದಕ ಚೇಷ್ಟೆ ಕೃಷಿ ಚೇಷ್ಟೇನ ಅಮೃತಂ ಇಚ್ಚಿಂದಿ. ಈ ನೀರಿನೊಳಗ ನೀವೆಲ್ಲ ರೈತರಿದ್ರಿ ನೋಡ್ರಿ, ರೈತರಿದ್ರಲ್ರಿ? ತೆಲುಗಿನ ವೇಮಣ್ಣ ಬರಿತಾನ, ಚಂದಕ ಚೇಷ್ಟೆ ಕೃಷಿ ಚೇಷ್ಟೇನ ಅಮೃತಂ ಇಚ್ಚಿಂದಿ. ಅವ ಬಿಡಿಸಿದ್ದನ್ನ ಹೇಳಾಕತ್ತೀನಿ. ತೆಲುಗಿನೊಳಗೆ ಹೇಳಿದ್ದು ಸ್ವಲ್ಪ ಕನ್ನಡದೊಳಗೆ ಹೇಳಾಕತ್ತೀನಿ, ಸ್ವಲ್ಪ ತಿಳ್ಕೊಳ್ರಿ. ಈ ನೀವೆಲ್ಲ ರೈತರಿದ್ರಿ ನೋಡ್ರಿ, ರೈತರಿದ್ದವ್ರಿಗೆ ಗೊತ್ತಿರ್ತದ ನೋಡ್ರಿ. ಈ ಭೂಮಿ ತಾಯಿ ಒಳಗೆ ನಾವು ಬೀಜ ಬಿತ್ತುತ್ತೀವ್ರಿ. ಭೂಮಿ ತಾಯಿ ಒಳಗೆ ಬೀಜ ಬಿತ್ತಿದ ಮೇಲೆ ಬೀಜ ಬಿತ್ತಿ ಮನೆಗೆ ಬಂದು ಕುತ್ಕೊಂಡ್ರ ಭೂಮಿ ತಾಯಿ ಫಲ ಕೊಡಗಳೇನ್ರಿ? ಹೊಲ ಕಡೆ ಹೋಗ್ಲಿಲ್ಲ ಅಂದ್ರ ಫಲ ಕೊಡಲ್ಲ. ಯಾವಾಗ ನಾವು ಬೀಜ ಬಿತ್ತಿದ ಮೇಲೆ ಮತ್ತ ಹಾಗಾಗ ಭೂಮಿ ತಾಯಿಗೆ ಭೇಟಿ ಆಗ್ತಿರ್ಬೇಕ್ರಿ. ಬೀಜ ಬಿತ್ತಿದ ಮೇಲೆ ಸಸಿ ನಾಟುತ್ತ, ಬೆಳೆ ಬೆಳೀತದ. ಬೆಳೆ ಬೆಳೆದ ಮೇಲೆ ಮುಂದ ಆ ಏನು ಬೀಜ ಬಿತ್ತದ ಬೆಳೆ ಬೆಳೆದಾಗ ಆ ಸಾಲಿನೊಳಗ ಬೀಜ ಬಿತ್ತಿದ ಸಾಲಿನೊಳಗನು ಕಸ ಹುಡುತ್ತದ, ಸಾಲಿನ ಮಧ್ಯದೊಳಗನು ಕಸ ಹುಡುತ್ತತ್ರಿ. ಸಾಲಿನ ಮಧ್ಯದೊಳಗನು ಕಸ ಹುಡುತ್ತದ, ಸಾಲಿನೊಳಗನು ಕಸ ಹುಡುತ್ತದ. ರೈತನಾದವನು ಭೂಮಿ ತಾಯಿಗೆ ಆಗಾಗ ಭೇಟಿಯಾಗಿ ಬೆಳೆದಿರುವಂತಹ ಬೀಜಕ್ಕ ಬೆಳೆಗೆ ಅಡ್ಡವಾಗಿರುವಂತಹ ಕಸವನ್ನ, ಸಾಲಿನೊಳಗಿರುವಂತ ಕಸವನ್ನ ಕಿತ್ತಿ ಹೊಗಿಬೇಕ್ರಿ. ಈಗ ಸಾಲಿನ ಮಧ್ಯದೊಳಗಿರುವಂತ ಕಸ ರೈತ ಹೆಂಗ ತೆಗಿತಾನಂದ್ರ ಈ ಟ್ಯಾಕ್ಟರ್ ಹೆಚ್ಚು ಅಥವಾ ಕುಂಟಿ ಹೆಚ್ಚು ಹೊಡೆದ್ ಬಿಡ್ತಾನ, ಅದು ಹರಿಗಿ ಬಿಡ್ತಾನೆ, ಅದು ಸತ್ತು ಹೋಗಿಬಿಡ್ತದ ಕಸ.
ಇನ್ನು ಸಾಲಿನೊಳಗಿದ್ದ ಕಸ ಹೆಂಗೆ ಕಿತ್ತಾನೆ ಹೇಳ್ರಿ ನೋಡೋಣ. ನಮ್ಮ ತಾಯಿಂದ್ರನ್ನ ಒಂದಿಷ್ಟು ಮಂದಿನ ಕೂಡಿಸ್ತಾನೆ. ತಾಯಿಂದ್ರ ಕರ್ಕೊಂಡು ಹೋಗಿ ಕೈಯಾಗ ಒಂದು ಕುರುಪಿ ಕೊಟ್ಟು ಸಾಲು ಹಚ್ಚಿಸಿ ಕೆತ್ತಾಕ ಹಚ್ತಾನೆ. ಆ ಬೆಳೆ ಬೆಳೆದಿರುವಂಥ ಸಾಲಿನೊಳಗಿರುವಂಥ ಕಸವನ್ನ ಕಿತ್ತಿ 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 ಹೊಗೆದಾಗ ಆ ತಾಯಿ, ಭೂಮಿ ತಾಯಿ, ಅವಾಗ ಅವನಿಗೆ ಬೆಳೆ ಫಲ ಕೊಡುತ್ತದೆ, ಇಲ್ಲಂದ್ರೆ ಫಲ ಕೊಡಂಗಿಲ್ಲ. ಇಲ್ಲಿ ತೆಲುಗಿನ ವೇಮಣ್ಣ ಹೇಳಕತ್ತದ್ದು ಒಂದ್ ಕಡೆ ಈ ಭೂಮಿ ಒಂದ್ ಕಡೆ ಆದ್ರೆ, ತೆಲುಗಿನ ವೇಮಣ್ಣ ಹೇಳ್ತಾರೆ ಈ ಜಗತ್ತೊಳಗ ಮನುಷ್ಯ ಹುಟ್ಟಿ ಬಂದಾನ ಅಂದ್ರ ಈ ಮನುಷ್ಯನಿಗೆ ಒಂದು ಮನಸ್ಸದ. ಈ ಮನಸ್ಸು ಕೂಡ ಒಂದು ಭೂಮಿ ಇದ್ದಂಗ. ಇದು ಈ ಮನಸ್ಸು ಏನದಲ್ಲ, ಇದು ಒಂದು ಭೂಮಿನೇ. ಈ ಭೂಮಿ ಒಳಗೆ ಈ ಮನುಷ್ಯ ಅನ್ನುವಂತ, ಈ ಮನಸ್ಸು ಅನ್ನುವಂತ ಭೂಮಿ ಒಳಗೆ ನೀವು ಏನು ಬಿತ್ತಿದ್ರು ಬೆಳೀತದ್ರಿ. ನೀವೇನಾರ ಬಿತ್ರಿ, ಒಳ್ಳೆದರ ಬಿತ್ರಿ, ಕೆಟ್ಟದರ ಬಿತ್ರಿ, ನೀವೇನು ಬಿತ್ತಿತ್ರಿ ಅದು ಬೆಳೀತದ. ಈ ಮನಸ್ಸು ಅನ್ನುವಂತ ಭೂಮಿ ಒಳಗ ಚಲೋದನ್ನೇ ಬಿತ್ತಬೇಕೆ ವಿನಃ ಕೆಟ್ಟದ್ದನ್ನ ಬಿತ್ತಬಾರ್ದಲ್ಲ. ಆದ್ರೆ ಈ ಮನಸ್ಸು ಅನ್ನುವಂತ ಭೂಮಿ ಒಳಗ, ಈ ಕಲಿಯುಗದೊಳಗ ಪ್ರತಿಯೊಬ್ಬ ಮನಸ್ಸು ಅನ್ನುವಂತ ಭೂಮಿ ಒಳಗ ಒಳ್ಳೆ ಬೀಜ ಬಿತ್ತಿವೆ ಇಲ್ಲ ಗೊತ್ತಿಲ್ಲ, ಕೆಟ್ಟ ಬೀಜನೇ ಬಿತ್ತಿವೆ, ಅದಕ್ಕೆ ಕೆಟ್ಟ ಗುಣಗಳೇ ಬರಾಕತ್ತಾವ ಈ ಕಲಿಯುಗದೊಳಗೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗವಲ್ದು, ಒಬ್ರು ಕಂಡ್ರೆ ಒಬ್ರಿಗೆ ದ್ವೇಷ, ಎಲ್ಲದ್ರಿಗೂ ಬಂತ್ರಿ. ಎಲ್ಲಾ ಕ್ಷೇತ್ರದೊಳಗೆ ಹೇಳಕತ್ತೀನಿ ನಾ, ಒಂದಂತಲ್ಲ. ಮನ್ಯಾರಾಗೆ ಆಗಿ ಬರೋವಲ್ದು ಅಂದ್ರೆ ಮನುಷ್ಯನಲ್ಲಿ ಕೆಲವೊಂದಿಟ್ಟು ಕೆಟ್ಟ ಗುಣಗಳು, ದುರ್ಗುಣಗಳು ಅದಾವಲ್ಲ, ಇದು ಕೂಡ ಒಂಥರ ಕಸ ಇದ್ದಂಗೆನಲ್ಲ. ಇದನ್ನು ಈ ಭೂಮಿ ಅನ್ನುವಂತ, ಮನಸ್ಸು ಅನ್ನುವಂತ ಭೂಮಿ ಒಳಗೆ ಒಂದಿಟ್ಟು ಕಸಗಳದಾವ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಕಸ. ನಾನು ದೊಡ್ಡ ಶ್ರೀಮಂತ, ನಾನೇ ದೊಡ್ಡ ವ್ಯಕ್ತಿ, ನಾನೇ ದೊಡ್ಡ ಪಂಡಿತ, ನನ್ನಂತ ವ್ಯಕ್ತಿ ಜಗತ್ತೊಳಗೆ ಯಾರು ಇಲ್ಲ ಅನ್ನುವಂತ ದುರಾಂಕಾರದ ಕಸಗಳು ಹುಟ್ಟ್ಯಾವಲ್ಲ, ಈ ಕಸವನ್ನ ಕಿತ್ತಿ ಹೋಗಿಬೇಕು ಅಂತನ ತೆಲುಗಿನ ವೇಮಣ್ಣ. ಮೊದಲು ಈ ಕಸ ಕಿತ್ತಿ ಹೋಗಿಬೇಕ್ರಿ. ಭೂಮಿ ತಾಯಿ ಕಸ ಕಿತ್ತಿದ್ರು ಅದಕ್ಕೆ ಹೆಂಗಾರ ಕೊಟ್ಟತ್ತದ ಭೂಮಿ. ಮೊದಲು ಈ ಕಸ ಕಿತ್ತಿ ಹೋಗಿರಿ ಅಂತ ನಾವು. ಇದನ್ನೇ ಶರೀಫ ಬರಿತಾನೆ. ಹೊರಾಗ ಕಸ ಹೊಡೆದು ಮನಿ ಹಸ ಮಾಡಿದ, ಹೊರಾಗ ಕಸ ಹೊಡೆದು ಮನಿ ಹಸ ಮಾಡಿದ, ಒಳಗಿರುವ ನಾಯಿಗಳನ್ನು ಒದ್ದು ಓಡಿಸಿದ. ಯಾವ್ರೀ ನಾಯಿ? ಇವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಒಳಗ ಇವು ನಾಯಿ ಅದಾವ್ರಿ. ಈ ನಾಯಿ ಅನ್ನುವಂಥದ್ದನ್ನ ಕಸಗಳನ್ನ ಒದ್ದು ಓಡಿಸಿದ, ನಡಾಮುರಿಯಂಗ ಗುದ್ದಿ ಮನಿ ಬಿಡಿಸಿದ. ಅವ ಗುರುನಾಥ ಗೋವಿಂದ ಗಂಡ ಬಲಪುಂಡ. ಹೊಸ ಸೀರೆ ಉಡಿಸಿ, ಕುಸಿತಿ ಕುಬ್ಸ ತುಡಿಸಿ, ಎಂದೂ ಅರಿಯದ ಗುಡದಾಳಿ ಕಟ್ಟಿದನವಾ ಗುರುನಾಥ ಗೋವಿಂದ ಗಂಡ ಬಲಪುಂಡ ಅಂತ ಶರೀಫ ಬರೀತಾನೆ. ಮೊದಲು ಈ ಭೂಮಿ ಒಳಗೆ ಕಸ ಹುಟ್ಟಕತ್ತವಲ್ಲ, ಈ ಮನಸ್ಸಿನೊಳಗೆ ಕಸ, ಈ ಕಸವನ್ನ ಕಿತ್ತಿ ಹೋಗಿರಿ ಅಂತಾನೆ ತೆಲುಗಿನ ವೇಮಣ್ಣ. ಸ್ವಲ್ಪ ವಿಚಾರ ಮಾಡ್ರಿ, ತೆಲುಗಿನ ವೇಮಣ್ಣ ಸ್ವಲ್ಪ ಹಿಂದಕ್ಕೆ ಹ್ಯಾಂಗಿದ್ದಂತ ಸ್ವಲ್ಪ ನೆನಪು ಮಾಡ್ಕೊಂಡ್ಬಿಡ್ರಿ. ಇದೊಂದು ಅವನು ಕೆಟ್ಟ ದಾರಿ ಹಿಡಿದಿದ್ದಾರೆ, ಮಾಡಬಾರ್ದು ಚಟ ಮಾಡ್ತಿದ್ದ, ಒಬ್ಬ ಹೆಣ್ಮಗಳ ಸಂಘ ಮಾಡಿದ್ದ, ತನ್ನ ಮನೆಯಾಗಿದ್ದ ಸಂಪತ್ತನ್ನೆಲ್ಲ ಹೋಗಿ ಸುರುತ್ತಿದ್ದ. ಯಾವ ವೇಮಣ್ಣ ಬದಲಾಗಬೇಕಾದ್ರೆ ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟಿರ್ತಾನಂತ ದೇವರು. ಒಂದೇ ಒಂದು ಸಲ ಜೀವನದೊಳಗೆ, ಮನುಷ್ಯನ ಬದುಕಿನೊಳಗೆ ಒಂದು ಸಲ ದೇವರು ಅವಕಾಶ ಕೊಟ್ಟಿರ್ತಾನ. ಆ ಅವಕಾಶವನ್ನ ಉಪಯೋಗ ಪಡ್ಕೊಳ್ಬೇಕಷ್ಟೇ. ಆ ಅವಕಾಶ ಮೀರಿ ಹೋಯ್ತು ಅಂತಂದ್ರೆ ಮತ್ತೊಮ್ಮೆ ಅವಕಾಶ ಬಾ ಅಂತಂದ್ರೆ ಬರೋದಿಲ್ಲ. ತೆಲುಗಿನ ವೇಮಣ್ಣನ ಜೀವನದೊಳಗ ಮಾಡಬಾರ್ದು ಚಟ ಮಾಡಿದ್ದ, ಹೆಣ್ಮಗಳ ಸಂಘ ಮಾಡಿದ್ದ, ತನ್ನ ಮನೆಯೊಳಗಿದ್ದಂತ ಸಂಪತ್ತು, ವಜ್ರ, ವೈಡೂರ್ಯ, ಬಂಗಾರವನ್ನ ಹೊಯ್ದು ಸುರುತ್ತಿದ್ನಲ್ಲ. ಯಾವಾಗ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಆ ಮನೆಗೆ ಸೊಸೆಯಾಗಿ ಬಂದು ಕೇವಲ 2 ಬುದ್ಧಿ ಮಾತುಗಳನ್ನು ಹೇಳ್ತಾಳೆ, ಜೀವನದೊಳಗೆ ಅವನಿಗೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶವನ್ನ ಉಪಯೋಗ ಪಡ್ಕೊಂಡ, ಮುಂದೆ ತನ್ನ ಜೀವನದಲ್ಲಿ ಬದಲಾಗ್ತಾನೆ, ಜಗತ್ತಿನೊಳಗೊಬ್ಬ ಮಹಾಯೋಗಿ ಆಗುತ್ತಾನೆ ತೆಲುಗಿನ ವೇಮಣ್ಣ. ಬದಲಾಗೋದು ಅಂದ್ರೆ ಇಷ್ಟೇ ರೀ. ನಿಮಗಿನ್ನೂ ಸ್ವಲ್ಪ ತಿಳಿಯಂಗೆ ಹೇಳೇನೇವ ಕಾಕ, ಕಲಿಯುಗದೊಳಗ ಸ್ವಲ್ಪ ದಾರಿ ತಪ್ಪಕತ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದ್ರೂ ದಾರಿ ತಪ್ಪಕತ್ತೀವಿ, ತಪ್ಪು ದಾರಿ ಹೆಜ್ಜೆ ಇಡಾಕತ್ತೀವಿ. ಆ ತಪ್ಪು ದಾರಿ ಹೆಜ್ಜೆ ಇಡಬಾರ್ದಂದ್ರ ಅಪ್ಪನ ಮಟ್ಟಕ್ಕೆ ಬರಬೇಕು, ಗುರುವಿನ ಸಾನ್ನಿಧ್ಯವನ್ನ ಪಡಿಬೇಕು, ಗುರುವಿನ ಮಕ್ಕಳು ನಾವಾಗಬೇಕು, ಗುರುವಿಗೆ ತಕ್ಕ ಶಿಷ್ಯರಾಗಬೇಕು, ಗುರು ಹೇಳಿಕೊಟ್ಟಂತ ಸತ್ಯದ ವಾಣಿಯನ್ನ ಅನುಸರಿಸಬೇಕು. ಅಂದಾಗ ಒಂದಿಟ್ಟು ತಪ್ಪು ದಾರಿ ಬಿಟ್ಟು ಸರಿಯೇ ದಾರಿ ಹಿಡಿಯೋದಕ್ಕೆ ಸಾಧ್ಯ ಅಲ್ಲ. ಯಾಕೆ ಪುರಾಣ ಕೇಳಬೇಕು? ಯಾಕಿಂತ ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು ಮನುಷ್ಯ? ಸ್ವಲ್ಪ ನಿಮ್ಗೆ ಹೇಳ್ತೀನಿ ನೋಡ್ರಿ, ತಿಳಿಯಂಗೆ ಹೇಳ್ತೀನಿ. ನಿಮ್ಗೆ ಹಳ್ಳಿ ಭಾಷೆ ಒಳಗೆ ಹೇಳ್ತೀನಿ ರೀ. ನಾ ಏನು ME ಡಿಗ್ರಿ ಯಾವುದು ಓದಿಲ್ರಿಪ್ಪ. ಈ ME ಡಿಗ್ರಿ ಅಂತಾರಲ್ಲ, MA ಡಿಗ್ರಿ ಇವು ಯಾವ ಓದಿಲ್ರಿ. ನಾ 10ನೇ ತರಗತಿ 10 ಸಲ ಫೇಲ್ ಅದಾವ. ನಾ ಅದು ಹೆಂಗಾಗಿರಿದ್ರೇನು?
ನಿಮ್ಗೆ ಸ್ವಲ್ಪ ತಿಳಿಯಂಗೆ ಹೇಳ್ತೀನಿ, ಯಾಕಿಂತ ಆಧ್ಯಾತ್ಮಿಕ ಪುರಾಣಗಳು ಕೇಳಬೇಕು ಮನುಷ್ಯ ಅನ್ನೋದಕ್ಕೆ. ನೀವೆಲ್ಲ ರೈತರಿದ್ರಿ ನೋಡ್ರಿ, ಈ ಬ್ಯಾಸಿಗೆ ದಿನದೊಳಗ ಈ ಮನ್ಯಾಗ ನೀವು ಕಟ್ಟಿರುವಂತ ಆಕಳ ದನ ಕರ ಏನದಾವ್ ನೋಡ್ರಿ, ಇವೆಲ್ಲ ಕುಲ್ಲ ಬಿಟ್ಟು ಬಿಡ್ತಾರ್ರಿ. ಬ್ಯಾಸಿಗೆ ಏನಿರಂಗಿಲ್ರಿ ಭೂಮಿ ಒಳಗ, ಯಾರು ಬೆಳೆ ಬಿತ್ತಿರಲ್ಲ, ಏನು ಇರಂಗಿಲ್ಲ, ಕುಲ್ಲ ಇರ್ತತ, ಬಟ್ಟ ಬೈಲ್ ಇರ್ತತ. ಎಲ್ಲಾರು ಮೈದ್ ಬರ್ಲಿ ಅಂತೇಳಿ ಆಕಳ ಕುಲ್ಲ ಬಿಟ್ಟಿರ್ತಾರ, ಹೋಗ್ತಾವ. ಎಲ್ಲಾರು ಮೈದ್ ಬರ್ತಾವ ಮನೆಗೆ. ಯಾವಾಗ್ರಿ ಒಂದಿಟ್ಟು ಮುಂದೆ ದಿನಗಳು ಆ ಪ್ರಸಂಗ ಬಂತು ಅಂದ್ರ ಎಲ್ಲಾ ರೈತರು ಏನು ಮಾಡಿದ್ರು ಅಂದ್ರ ಭೂಮಿ ತಾಯಿನ ಹರಿಗಿದ್ರು, ಮೇಘರಾಜ ಮಳೆರಾಯನಿಗಾಗಿ ಕಾಯ್ದ್ರು. ಮಳೆರಾಯ ಬಂದ, ಭೂಮಿ ತಾಯಿ ಒಳಗೆ ಬೀಜ ಬಿತ್ತಿದ್ರು, ಮುಂದೆ ಬೆಳೆ ಬೆಳೆದು ನಿಂತಿತ್ತು. ಮುಂದೆ ಹಳ್ಳಿ ಒಳಗೆ ರೈತರು ಎಲ್ಲ ವಿಚಾರ ಮಾಡಿದ್ರು, ಮತ್ತೆ ಬೆಳೆ ಬಿತ್ತಿವ್ರಿ, ಡಂಗ್ರ ಹೊಡ್ರಿ ಅಂತಾರ ಊರಾಗ. ಡಂಗ್ರ ಹೊಡಿತಾರಿಲ್ರಿ ಕಾಕ, ಎಲ್ಲಾ ಊರಾಗ ಹೊಡಿತಾರ್ರಿ. ಬೆಳೆ ಬೆಳೀತು ಅಂತಂದ್ರೆ ಸಾಕ್ರಿ, ಡಂಗ್ರ ಹೊಡೆದ್ ಬಿಡ್ತಾರ. ಮೊದಲು ನಿಮ್ಮ ದನಗಳನ್ನ ನೀವು ಕಟ್ಟಿ ಹಾಕ್ಬೇಕು. ಒಂದ್ ವೇಳೆ ಕಟ್ಟಿ ಹಾಕ್ಲಿಲ್ಲ ಅಂದ್ರೆ ಕುಲ್ಲ ಬಿಟ್ರಿ ಅಂದ್ರ, ಯಾರು ಹೊಲ್ದಾಗ ಮೈದು ಬಂದು ಅಂದ್ರ ಅವ್ರನ್ನ ಏನ್ ಮಾಡ್ತಾರ್ರಿ, ಅವ್ರು ಹೊಡ್ಕೊಂಡು ಹೋಗಿ ಎಲ್ಲಿ ಹಾಕ್ತಾರ್ರಿ? ಹೊಯ್ದದ್ರಾಗ ಹಾಕಿ ಬಿಡ್ತಾರ, ದಂಡ ಕಟ್ಟಿ ಬಿಡಿಸ್ಕೊಂಡ್ ಬರ್ಬೇಕು ಕಟ್ಟೆ ನಮ್ದು. ಯಾವಾಗ್ರಿ ಒಂದು ದನ ಡಂಗ್ರ ಹೊಡೆದ ಮೇಲೆ ಕೂಡ ಒಬ್ಬ ವ್ಯಕ್ತಿ ಬಿಟ್ಟಿದ್ದ. ಡಂಗ್ರ ಹೊಡೆದಾರ, ನಿಮ್ಮ ದನಗಳನ್ನು ನೀವು ಕಟ್ಟಿ ಹಾಕ್ಬೇಕು. ಎಲ್ಲರೂ ಭೂಮಿ ತಾಯಿ ಒಳಗೆ ಬೀಜ ಬಿತ್ತಿ ಬೆಳೆ ಬೆಳೆದು ನಿಂತದ, ನಿಮ್ಮ ಆಕಳಗಳನ್ನ ನಿಮ್ಮ ದನಗಳನ್ನ ಕಟ್ಟಿ ಹಾಕ್ಬೇಕಂತ ಡಂಗ್ರ ಹೊಡೆದಿದ್ರು. ಆದ್ರೂ ಕೂಡ ಒಬ್ಬ ವ್ಯಕ್ತಿ ಏನು ಮಾಡಿದ, ಆಕಳ ಬಿಟ್ಟಿದ್ದ. ಆ ಆಕಳ ಬಿಟ್ಟಿರ್ಬೇಕಾದ್ರೆ ಯಾರ್ದೋ ಹೊಲದೊಳಗೆ ಮೈಯೋದಕ್ಕಾಗಿ ಹೊಂಟಿತ್ತು ಒಂದು ಆಕಳ. ಅವ ಮಾಲಕ ಪಾಪ್ರಿ ಊಟಕ್ಕೆ ಹೋಗಿದ್ದ, ಮಧ್ಯಾಹ್ನದ ಸಮಯ ಊಟಕ್ಕೆ ಹೋಗಿದ್ದ. ಹೊಲದ ಮಾಲಕ ಕಾಯಕತ್ತಿದ್ದ ಅವ ಹೊಲ, ಯಾವ್ರ ದನ ಬರ್ತಾವಂತೇಳಿ. ಯಾವಾಗ್ರಿ ಇನ್ನೇನು ಊಟಕ್ಕೆ ಹೋಗಿ ಬರುವಂತ ಪ್ರಸಂಗ, ಒಂದು ಆಕಳ ತನ್ನ ಹೊಲದೊಳಗೆ ಮೈಯೋದ ಕೊಂಟಿತ್ತು. ಅವ ಅನ್ಕೊಂಡ ಯಾರ್ದೋ ಆಕಳ ನಮ್ಮ ಹೊಲದೊಳಗೆ ಮೈಯೋದ ಕೊಂಟದ ಅಂತ ತಿಳ್ಕೊಂಡ ಅವ ಓಡೋಡ್ಕೊತ ಬಂದ, ಒಂದು ಕಲ್ಲು ತಗೊಂಡ, ಔಟದೇ ಭಾಷೆ ಒಳಗೆ ಕೂಗುತ್ತಾ ಬಂದ, ಒಂದು ಕಲ್ಲು ತಗೊಂಡು ಜೋರಾಗಿ ಬೀಸಿದ. ಅದು ಅಲ್ಲಿ ಹೊಂಟಿರುವಂತ ಆಕಳ ಇನ್ನೇನು ಹೊಲದೊಳಗೆ ಹೆಜ್ಜೆ ಇಟ್ಟು ಮೈಬೇಕು ಅನ್ನೋದ್ರೊಳಗೆ ಒಂದು ಕಲ್ಲು ತಗೊಂಡು ಹೊಡೆದ. ಒಂದು ಮೂಕು ಪ್ರಾಣಿ ಒಂದೇ ಒಂದು ಕಲ್ಲಿನ ಹೇಟಿಗೆ ಅದು ತಿಳ್ಕೊತು, ನಾ ಒಂಟ ದಾರಿ ತಪ್ಪದ. ಹೊಲದ ಮಾಲಕ ಬಂದಾನ, ಕಲ್ಲು ತಗೊಂಡು ಹೊಡೆದಾನ ಅಂದ್ರೆ ನಾ ಒಂಟ ದಾರಿ ತಪ್ಪೈತಿ, ನಾ ಇನ್ನೊಬ್ಬರದೊಳಗ ಮೈಯ ಕೊಂಟೀನಿ, ನನ್ನ ತಪ್ಪು ದಾರಿ ಐತಿ ಅಂತೇಳಿ ಒಂದು ಮೂಕು ಪ್ರಾಣಿ ಒಂದೇ ಒಂದು ಕಲ್ಲಿನ ಹೇಟಿಗೆ ತಿರುಗಿ ವಾಪಸ್ ಬರಾಕತ್ರಿ. ಅದು ತಿರುಗಿ ವಾಪಸ್ ಬರಾಕತ್ತು. ಬರ್ತತಿಲ್ರಿ, ನೀವು ಕಲ್ಲು ತಗೊಂಡು ಹೊಡೆದ್ರಿ ಅಂದ್ರೆ ಅದು ವಾಪಸ್ ಬರ್ತದ. ಕಾಕ ಇದು ನಿಮಗೆ ತಿಳಿದಿರ್ಬೋದು ಅಂತ ನನಗೆ ಅನಿಸುತ್ತೆ. ನಮ್ಮ ತಾಯಿಂದ್ರಿಗೆ ಹೊಂಟು ತಿಳಿಬೇಕಂದ್ರೆ ಮನ್ಯಾಗ ಸಿಲಿಂಡ್ರ್ ಮ್ಯಾಗ ಒಂದಿಟ್ಟು ಹಾಲಿನ ಡಬರಿ ಇಟ್ಟಿವ. ಸಿಲಿಂಡ್ರ್ ಮ್ಯಾಗ ಹಾಲಿನ ಡಬರಿ ಇಟ್ಟಿವಿ, ಮನೆ ಮುಂದೆ ಒಳಗ ಟಿವಿ ಹಾಲಿನೊಳಗೆ ಕುತ್ಕೊಂಡು ಟಿವಿ ನೋಡಕತ್ತೀವಿ. ಬೆಕ್ಕು ಹಾಲಿನ ಕಡೆ ಹೊಂಟದ, ಬೆಕ್ಕು ಹಾಲಿನ ಕಡೆ ಹೊಂಟದ. ಒಂದಿಟ್ಟು ಉಷಾ ಇಷ್ಟೇ ಅಂದ್ರಿ. ಅವ ಏನಂದ್ರಿ ಮತ್ತ ಔಟ್ರ ಭಾಷೆ ಇದೆ ನೋಡ್ರಿ. ಅದು ಇಷ್ಟ ಅಂದಿರಿ ಸಾಕದು ಬೆಕ್ಕಿಗೆ. ಹಾಲಿನ ಕಡೆ ಹೊಂಟ ಬೆಕ್ಕು ಅನ್ಕೊಂತು, ನಾ ಹೊಂಟ ದಾರಿ ತಪ್ಪೈತೆ ಅಂತದ್ ಬರೀ ಒಂದೇ ಒಂದು ಅವಾಜಿಗೆ ಏನು ಮಾಡ್ತು, ವಾಪಸ್ ಬಂತ್ರಿ ಬೆಕ್ಕು. ನಾ ಹೊಂಟ ದಾರಿ ತಪ್ಪೈತಿ, ಮಾಲಕರು ಬೈಯಾಕತ್ತಾರಂತ ತಪ್ಪು ದಾರಿ ತಿಳ್ಕೊಂಡು ವಾಪಸ್ ಬಂತು. ಸ್ವಲ್ಪ ಇಷ್ಟೇ ತಿಳ್ಕೊಂಡು ಬಿಡ್ರಿ, ಒಂದು ಮೂಕು ಪ್ರಾಣಿ, ಒಂದು ದನ, ಒಂದು ಆಕಳ ಒಂದೇ ಒಂದು ಕಲ್ಲಿನ ಇಟ್ಟು ಹೊಡೆದದಕ್ಕೆ ನಾ ಹೊಂಟ ದಾರಿ ತಪ್ಪೈತೆ ಅಂತ ಒಂದೇ ಮಾತಿಗೆ ತಿರುಗಿ ವಾಪಸ್ ಬಂದದ. ಒಂದೇ ಒಂದು ಮಾತಿಗೆ ಬೆಕ್ಕು ತಿರುಗಿ ವಾಪಸ್ ಬಂದದ. ಆದ್ರೆ ಕಲಿಯುಗದೊಳಗ ಈ ಮನುಷ್ಯನಿಗೆ ಇಂತಿಂತ ಪುರಾಣ ಪುಣ್ಯ ಕಥೆಗಳು ಬಂದ್ರು ಕೂಡ, ಗುರುಗಳು ಅನೇಕ ಸಂದೇಶಗಳನ್ನು ಕೊಟ್ಟರು ಕೂಡ, ನೀ ತಪ್ಪು ದಾರಿ ಹೊಂಟೋ ತಮ್ಮ ಅಂತ ಮನೆಯೊಳಗೆ ಹಿರಿಯರು ಹೇಳಿದ್ರು, ಗುರುಗಳು ಹೇಳಿದ್ರು, ಮಠಗಳು ಹೇಳಿದವು, ಪುರಾಣಗಳು ಹೇಳಿದವು, ಏನೆಲ್ಲ ಹೇಳಿದ್ರು ಕೂಡ ತಪ್ಪು ದಾರಿಗೆ ಹೊಂಟನಲ್ಲ. ಇನ್ನು ಮುಂದೆ ತಪ್ಪು ದಾರಿಗೆ ಹೋಗಬಾರ್ದಂದ್ರೆ ಒಂದು ತಿಂಗಳು ಕೂತ್ಕೊಂಡು ಮಠದೊಳಗ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕೇಳಿ ಬಿಟ್ರ ತಪ್ಪು ದಾರಿ ಹೋಗೋದು ಬಿಡ್ತೀವಿ ಅಂತ ಅಷ್ಟೇ. ಇದೇ ನೋಡ್ರಿ, ಮತ್ತೇನಿಲ್ಲ ದಾರಿ. ತಪ್ಪು ದಾರಿ ಯಾವುದು, ಸರಿ ದಾರಿ ಯಾವುದು ತಿಳ್ಕೊಳ್ಳೋದೇ ಇದರ ಪುರಾಣದ ಉದ್ದೇಶ. ಟೈಮ್ ಭಾಳ ಆಗೈತನ್ರಿ. ಆದ್ರೆ ಇವತ್ತು ಪ್ರಾರಂಭ, ಇವತ್ತು ಸ್ವಲ್ಪ ಎಲ್ಲ ಕಡೆನೇ ಪ್ರಾರಂಭ ಅಂದಮೇಲೆ ಲೇಟೇ ಆಗ್ತಿರ್ತಾವ. ಮುಗಿಸ್ಬಿಡ್ತೀನಿ, ಆದಷ್ಟು ಗಮನ ಇಟ್ಟು ಕೇಳ್ರಿ. ಅಪ್ಪೋರು ಸಾನ್ನಿಧ್ಯದೊಳಗೆ ಇನ್ನು ಅಪ್ಪೋರ ಆಶೀರ್ವಚನ ನಾವೆಲ್ಲರೂ ಕೇಳುವಂಥವ್ರು ಆಗಬೇಕು. ಒಂದು 10-15 ನಿಮಿಷದೊಳಗೆ ಮುಗಿಸ್ಬಿಡ್ತೀನಿ. ನಿಮ್ಗೆ ಒಂದೇ ಒಂದು ಮಾತೊಳಗೆ ಹೇಳಿಬಿಡ್ತೀನಿ ನೋಡ್ರಿ, ಗಮನ ಇಟ್ಟು ಕೇಳಿಬಿಡಿ. ಈ ಪುರಾಣಗಳು ಪುಣ್ಯಕಥೆಗಳನ್ನು ಯಾಕೆ ಕೇಳಬೇಕು, ಹೆಂಗೆ ಕೇಳಬೇಕು, ಕೇಳೋದ್ರಿಂದ ಏನು ಲಾಭ, ಕೇಳಿದ್ರೆ ಮನುಷ್ಯನಿಗೆ ಏನು ಸಿಗುತ್ತದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆಲ್ಲ. ಗಮನ ಇಟ್ಟು ಕೇಳ್ರಿ. ಕೇಳೋದ್ರೊಳಗೊಂದು ಶಿಸ್ತು ಐತ್ರಿ. ಸುಮ್ಮನೆ ಹೆತ್ತಾಗ ಹೆಂಗೆ ಕೂತ್ಕೊಂಡು ಕೇಳೋದಲ್ಲ.
ಈ ಆಧ್ಯಾತ್ಮಿಕ ಪುರಾಣ ಪುಣ್ಯಕಥೆಗಳು ಮಠಗಳು ಏನು ಕಲಿಸ್ತಾವಂದ್ರೆ ನಮಗೆ ಯಾವುದು ಗೊತ್ತಿರ್ಲಾರ್ದನ್ನ ಕಲಿಸೋದೇ ಮಠ ಮಾನ್ಯಗಳು. ಇದಕ್ಕೊಂದು ಶಿಸ್ತದ್ರಿ, ಹೆಂಗೆ ಕುತ್ಕೊಂಡು ಕೇಳಬೇಕು, ಹೆಂಗೆ ಕೇಳಿದ್ರೆ ನಮಗೆ ಫಲ ಸಿಗುತ್ತದಂತ ಅದಕ್ಕೊಂದು ಶಿಸ್ತದ ಪುರಾಣ ಪುಣ್ಯಕಥೆಗಳಲ್ಲಿ. ಇದೊಂದು ಕತೆ ಕೇಳಿಬಿಟ್ರೆ ನಿಮಗೆಲ್ಲರಿಗೆ ಗೊತ್ತಾಗತ್ತ. ನಮ್ಮ ನಾಡಿನೊಳಗ ಒಂದಿಷ್ಟು ಕೆಲವು ವರ್ಷಗಳ ಹಿಂದೆ ಸಂತ ಶಿಶುನಾಳ ಶರೀಫ ಅಂತ ಹಾಗೆ ಹೋದಾರೆ. ಸಂತ ಶಿಶುನಾಳ ಶರೀಫ ಅಂತೇಳಿ ಅವ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ನೋಡೋಣ. ಯಾರಿಗೆ ಗೊತ್ತಿಲ್ಲ? ಅವೇನು ಹಿಂದೂ ಧರ್ಮದಲ್ಲಿ ಹುಟ್ಟಿದವನಲ್ಲ, ಒಂದು ಪವಿತ್ರವಾಗಿರುವಂತ ಶ್ರೇಷ್ಠ ಧರ್ಮ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದವನು. ಇಸ್ಲಾಂ ಧರ್ಮದಲ್ಲಿ ಯಾವ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಶರೀಫ ಗುರುಗೋವಿಂದ ಬ್ರಾಹ್ಮಣರನ್ನ ಪಡ್ಕೊಂಡಿದ್ನಲ್ಲ, ಗುರುವಿನಿಂದ ಉಪದೇಶ ಪಡ್ಕೊಂಡ, ಜ್ಞಾನವನ್ನ ಪಡ್ಕೊಂಡ, ಮುಂದೆ ತನ್ನ ಎಂಡ್ರನ್ನು ಕಳ್ಕೊಂಡ. ಯಾವಾಗ ತಂದೆ ತಾಯಿನ ಕಳ್ಕೊಂಡ ಮೇಲೆ ಗುರುವೇ ನನಗೆ ಆಶ್ರಯ ಅಂತ ತಿಳ್ಕೊಂಡು ಗುರುವಿನ ಸಂಚಾರದಿಂದ ಗುರುವಿನಿಂದನೇ ಬಂದ. ನಿಮಗೆಲ್ಲ ಗೊತ್ತಿರುವಂಥದ್ದು. ದೇಶ ಸಂಚಾರವನ್ನ ಮಾಡಬೇಕು ಅಂತ ಗುರುನಾಥ ಬ್ರಾಹ್ಮಣ ಗುರುಗೋವಿಂದ ಭಟ್ರು ಶರೀಫರು ದೇಶ ಸಂಚಾರ ಮಾಡಿದ್ರು. ಇದು ಆಗಿದ್ದ ಘಟನೆ ಹೇಳಾಕತ್ತೀನ್ರಿ. ಇದು ಪುರಾಣದೊಳಗೆ ಹುಡುಕ್ಯಾಡಿದ್ರೆ ಸಿಗಂಗಿಲ್ರಿ. ಇದು ಅಲ್ಲೇ ಹೋಗಿ ತಿಳ್ಕೊಂಡು ಬಂದದ್ದು ಹೇಳಾಕತ್ತೀನಿ. 20 ವರ್ಷ, ಇದು ಬಹುಶಃ 20 ವರ್ಷ ಅವರು ಹೇಳಿದವರು ಕೂಡ ಇಲ್ಲ. ಬಹುಶಃ ಅವರು ತೀರ್ಕೊಂಡಾರ ಈ ಹೇಳಿದ ಕತೆ ಹೇಳಿದವರು. ಯಾವ ಶರೀಫ ಗುರುನಾಥ ಗೋವಿಂದ ಭಟ್ರು ದೇಶ ಸಂಚಾರ ಮಾಡ್ಕೋತ ನಮ್ಮ ಗದಗ ಜಿಲ್ಲೆ ಅಂತ ಕರಿತಿರಲ್ರಿ, ಗದಗ ಜಿಲ್ಲೆ ಹತ್ರ ಗದಗದಿಂದ ಮುಳುಗುಂದ ಮಾರ್ಗವಾಗಿ ಹೋಗ್ಬೇಕಾದ್ರೆ, ಲಕ್ಷ್ಮೇಶ್ವರ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಊರು ಬರ್ತತ್ರಿ, ಹರ್ತಿ ಅಂತ ಒಂದು ಊರು ಬರ್ತದ. ಹರ್ತಿ ಅನ್ನುವಂಥದ್ದು ಒಂದು ಊರದ, ಗ್ರಾಮ ಅದ. ಆ ಹರ್ತಿ ಒಳಗ ಗುಡ್ಡದೊಳಗ ಬಸವಣ್ಣನ ದೇವಾಲಯ ಇವತ್ತಿಗೆ ನೀವು ಹೋಗಿ ನೋಡಬಹುದ್ರಿ. ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರ. ಆ ಹರ್ತಿ ಒಳಗ ಬಸವಣ್ಣನ ದೇವಾಲಯ ಗುಡ್ಡದೊಳಗ, ಆ ಗುಡ್ಡದೊಳಗೆ ಬಂದು ಉಳ್ಕೋತಾರ ಇಬ್ರು, ಗುರುನಾಥರು ಶರೀಫರು ಬಂದು ಆ ಗುಡ್ಡದೊಳಗೆ ಉಳ್ಕೋತಾರ. ಯಾವಾಗ ಉಳ್ಕೊಂಡ್ರಲ್ಲ ಶರೀಫ ಆಗಿನ ಕಾಲಘಟ್ಟದಲ್ಲಿ ಪ್ರಭುಲಿಂಗ ಲೀಲ ಹೇಳ್ತಿದ್ದಂತ ನೋಡ್ರಿ. ಅವನ ಬಾಯಿ ಒಳಗೆ ತತ್ವ ಪದಗಳನ್ನ ಕೇಳಬೇಕು. ಪ್ರಭುಲಿಂಗ ಲೀಲ ಪ್ರವಚನವನ್ನ ಆಗಿನ ಕಾಲಘಟ್ಟದಲ್ಲಿ ಶರೀಫ ಮಾತ್ರ ಮಾಡ್ತಿದ್ದಂತ ಇತಿಹಾಸ ಹೇಳ್ತದ. ಅಂತ ಶರೀಫ ಏನು ಮಾಡಿದ, ಆ ಬಸವಣ್ಣನ ಗುಡಿ ಒಳಗೆ ಬಂದು ಕುತ್ಕೊಂಡ, ಆ ಬಸವಣ್ಣನ ಕಲ್ಲಿನ ಮೂರ್ತಿ ಮುಂದೆ ಕುತ್ಕೊಂಡು ಪ್ರಭುಲಿಂಗ ಲೀಲ ಪ್ರವಚನ ಹೇಳಕತ್ತ. ಅಲ್ಲೇ ಪಕ್ಕಕ್ಕೆ ಕುತ್ಕೊಂಡಂತ ಗುರುನಾಥರ್ ಅಂತಾರೆ, ಏ ಶರೀಫ ಏನು ಮಾಡಕತ್ತೀಯೋ? ಆ ಪ್ರಭುಲಿಂಗ ಲೀಲಾ ನಾನೇ ನಿನಗೆ ಉಪದೇಶ ಮಾಡಿದವ, ಅದನ್ನ ನನ್ನ ಮುಂದೆ ಕುತ್ಕೊಂಡು ಹೇಳಿದ್ರೆ ಏನು ಪ್ರಯೋಜನ? ಮತ್ತೆ ಯಾರಿಗೆ ಹೇಳಬೇಕು ಅಂದ ಶರೀಫ. ಇದು ಜನಗಳಿಗೆ ತಿಳಿಸ್ಬೇಕು, ಜನಗಳಿಗೆ ಸಂದೇಶವನ್ನ ಕೊಡಬೇಕು, ಜನಗಳಿಗೆ ಹೇಳಬೇಕು ಅಂದಾಗ ಶರೀಫ್ ಅಂತನ, ಯಪ್ಪ ಗುರುನಾಥ, ನಾನೆಲ್ಲ ಜನಗಳಿಗೆ ಹೇಳಬೇಕಂತೀನಿ ಕರೆ, ಆದ್ರೂ ಯಾರೂ ಬರವಳ್ರು, ನಾನೇನು ಮಾಡ್ಲಿ ಅಂದ ಶರೀಫ. ನಾನು ಪುಣ್ಯಕ್ಕೆ ಇಷ್ಟು ಜನರ ಬಂದಿರು ಪ್ರಾರಂಭಕ್ಕೆ. ಅದು ಗುರುವಿನ ಸಂಸ್ಕಾರ, ಗುರು ಕೊಟ್ಟ ಸಂಸ್ಕಾರನೇ ಅಂತಾರ. ಆಗಿನ ಕಾಲಕ್ಕೆ ಇನ್ನು ಶರೀಫ ಪಾಪ ಮಾಡಿದ್ನೇನೋ ಅನಿಸುತ್ತೆ. ಶರೀಫ ಪ್ರವಚನ ಮಾಡ್ತೀನಿ ಅಂದ್ರೆ ಯಾರೂ ಬರ್ಲಿಲ್ರಿ. ಬಸವಣ್ಣನ ಮುಂದೆ ಕೂತ್ಕೊಂಡು ಹೇಳಾಕತ್ತಿದ್ದ, ಗುರುನಾಥ ಅಂದ ಜನಗಳಿಗೆ ಹೇಳಬೇಕು ಅಂದಾಗ ಯಾರೂ ಬರೋವಳ್ರು, ನಾನೇನು ಮಾಡ್ಲಿ ಅಂದಾಗ ಶರೀಫನಿಗೆ ಗುರುನಾಥ್ ಅಂತಾನ, ಏ ಶರೀಫ, ಬರ್ಲಿಲ್ಲ ಅಂದ್ರೆ ಏನಾಯ್ತು, ಹೋಗು ಮನಿ ಬಾಗಿಲಿಗೆ ಹೋಗಿ ಜನಗಳನ್ನ ಕರ್ಕೊಂಡು ಬಂದು ಕುಂದ್ರಿಸಿ ಪ್ರವಚನ ಮಾಡ ಅಂತನ ಗುರುನಾಥ. ಎಲ್ಲಿ ಕರ್ಮರೇ ಇದು? ಮತ್ ನಾಳಿಂದ ನಮಗ್ ಬರ್ಬೇಕೇನ್ರಿ? ನಾವು ಇಲ್ಲಲ್ಲ, ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ವಾತಾವರಣ ಗೊತ್ತಾಗ್ಬಿಡ್ತತ್ರಿ, ಯಾವ ಊರಾಗ ಹೆಂಗೈತೆ ಅನ್ನೋದು ಗೊತ್ತಾಗ್ಬಿಡ್ತತಿ. ಯಾವಾಗ ಶರೀಫನಿಗೆ ಗುರುನಾಥ ಹೇಳಿದ್ನಲ್ಲ, ಮನೆಗೆ ಹೋಗಿ ಕರ್ಕೊಂಡು ಬರಬೇಕು ಶರೀಫ, ಈ ಪ್ರಭುಲಿಂಗ ಲೀಲ ಪ್ರವಚನ ನೀ ನನ್ನ ಮುಂದೆ ಕುತ್ಕೊಂಡು ಆ ಗುಡಿ ಒಳಗಿರುವಂತ ಗರ್ಭಗುಡಿ ಒಳಗಿರುವಂತ ಆ ಕಲ್ಲಿನ ಮೂರ್ತಿ ಮುಂದೆ ಕುತ್ಕೊಂಡು ಹೇಳಿದ್ರ ಆ ಬಸವಣ್ಣ ಎಲ್ಲಿಂದ ಕೇಳ್ತಾನೋ, ಕಿವಿಯಿದ್ದು ಕಿವಿಡ, ಬಾಯಿದ್ದು ಮೂಗ, ದೇಹವಿದ್ದು ಲಿಂಗೈಕ್ಯ, ಅವ ಎಲ್ಲಿಂದ ಕೇಳ್ತಾನ? ನೀ ಹೇಳೋದಾಗಿದ್ರ ಜನಗಳಿಗೆ ಹೇಳಬೇಕು ಅಂತ ಯಾವಾಗ ಗುರುನಾಥ ಹೇಳಿದ್ನಲ್ಲ, ಆಯ್ತು ಗುರುನಾಥ, ನೀ ಅಪ್ಪಣೆ ಮಾಡಿದಂದ ಮೇಲೆ ಬೆಳಕರಿಲಿ, ನಾ ಹೋಗಿ ಜನಗಳನ್ನ ಕರ್ಕೊಂಡು ಬರ್ತೀನಿ ಅಂದ. ರಾತ್ರಿ ಗುಡಿ ಒಳಗೆ ಮಲ್ಕೊಂಡ್ರು, ಬೆಳಕರಿತ್ತು. ಬೆಳಗಿನ ಜಾವ 10 ಗಂಟೆಗೆ ತಯಾರಾಗಿ ಬಸವಣ್ಣನ ಗುಡಿಯಿಂದ ಊರ್ ಒಳಗೆ ಹೊಂಟ ಶರೀಫ ಆ ಊರೊಳಗೆ ಹೋಗ್ಬೇಕಾದ್ರೆ ಹಸ್ರು ಪೇಟ ಒಂದಿಟ್ಟು ದೋತ್ರ ಜುಬ್ಬ ಹಾಕೊಂಡು, ಮ್ಯಾಲ ಒಂದು ಹೆಗಲ ಮೇಲೆ ಒಂದು ಟವಲ್ ಹಾಕೊಂಡು, ಬಾಯಿ ಒಳಗೆ ಎಲಡಿಕೆ ಹಾಕೊಂಡು, ಹಿಂಗ ಎಲಡಿಕೆಯನ್ನು ತಿಂತ ಹೋಗ್ಬೇಕಾದ್ರೆ ತತ್ವ ಪದಗಳನ್ನ ಹಾಡ್ತಿದ್ದ ಶರೀಫ. ಏನು ಅದ್ಭುತ!
ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಸೋರುತ್ತಿಯುವುದು ಮನೆಯ ಮಾಳಿಗೆ, ಸೋರುತ್ತಿಯುವುದು ಮನೆಯ ಮಾಳಿಗೆ, ಸೋರುತ್ತಿಯುವುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಯುವುದು ಮನೆಯ ಮಾಳಿಗೆ, ಸೋರುತ್ತಿಯುವುದು ಮನೆಯ ಮಾಳಿಗೆ. ದಾರುಗಟ್ಟಿ ಮಾಳ್ಪರಿಲ್ಲ, ಸೋರುತ್ತಿಯುವುದು ಮನೆಯ ಮಾಳಿಗೆ. ದಾರುಗಟ್ಟಿ ಮಾಳ್ಪರಿಲ್ಲ. ಕಾಳಕತ್ತಲೆಯೊಳಗೆ ನಾನು, ಕಾಳಕತ್ತಲೆಯೊಳಗೆ ನಾನು ಮೇಲಕೇರಿ ಮೆಟ್ಟಲಾರೆ. ಸೋರುತ್ತಿಯುವುದು ಮನೆಯ ಮಾಳಿಗೆ, ಸೋರುತ್ತಿಯುವುದು ಮನೆಯ ಮಾಳಿಗೆ. ಮುರುಕು ತಲೆಯು ಹುಳುಕು ಜಾತಿ, ಕೊರೆದು ಕೊರೆದು ಕೀಲ ಸಡಲಿ. ಮುರುಕು ತಲೆಯು ಹುಳುಕು ಜಾತಿ, ಕೊರೆದು ಕೊರೆದು ಕೀಲ ಸಡಲಿ. ಹರಕು ಚಪ್ಪರ ಜೇರುಗೇಡಿ, ಹರಕು ಚಪ್ಪರ ಜೇರುಗೇಡಿ ಮೇಲಕೇರಿ ಮೆಟ್ಟಲಾರೆ. ಸೋರುತ್ತಿಯುವುದು ಮನೆಯ ಮಾಳಿಗೆ, ಸೋರುತ್ತಿಯುವುದು ಮನೆಯ ಮಾಳಿಗೆ. ಕರಕ್ಕಿ ಹುಲ್ಲು ಕಸವು ಹತ್ತಿ, ದುರಿತ ಭವದಿ ಇರುವೆ ಮುತ್ತಿ. ಕರಕ್ಕಿ ಹುಲ್ಲು ಕಸವು ಹತ್ತಿ, ದುರಿತ ಭವದಿ ಇರುವೆ ಮುತ್ತಿ. ಜಲದಿ ಭರದಿ ತಿಳಿಯ ಮಾಡು, ಜಲದಿ ಭರದಿ ತಿಳಿಯ ಮಾಡು. ಒಳಗೆ ಹೊರಗೆ ಏಕವಾಗಿ ಸೋರುತ್ತಿಯುವುದು ಮನೆಯ ಮಾಳಿಗೆ, ಮಾಳಿಗೆ. ಸೋರುತ್ತಿಯುವುದು ಮನೆಯ ಮಾಳಿಗೆ. ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಪ್ಪಿ ಮಳೆಯೋ. ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಪ್ಪಿ ಮಳೆಯು. ಸಂತ ಶಿಶುನಾಳದೀಶ, ಶಿಶುನಾಳದೀಶ, ಶಿಶುನಾಳದೀಶ. ಶಿಶುನಾಳದೀಶ, ಸಂತ ಶಿಶುನಾಳದೀಶ ಎಂತು ಪರೆಯನು ಯಾದು ನಂಬಿದೆ. ಸೋರುತ್ತಿಯುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಯುವುದು ಮನೆಯ ಮಾಳಿಗೆ. ಮಾಳಿಗೆ ಮಾಳಿಗೆ ಮನೆಯ ಮಾಳಿಗೆ, ಮಾಳಿಗೆ ಮಾಳಿಗೆ ಮನೆಯ ಮಾಳಿಗೆ, ಮನೆಯ ಮಾಳಿಗೆ, ಮನೆಯ ಮಾಳಿಗೆ. ಈ ರೀತಿಯಾಗಿ ಶರೀಫ ತತ್
ತತ್ವಪದವನ್ನು ಹಾಡ್ತಾ ಆ ಊರೊಳಗೆ ಹೆಜ್ಜೆ ಇಡಬೇಕಾದ್ರೆ ಒಂದಿಷ್ಟು ಹಿರಿಯರೆಲ್ಲ ಅವನಿಗೆ ಕೈ ಮುಗಿತಿದ್ರಂತೆ. ಇವನ ನೋಡು ಶರೀಫ, ಅವನ ಬಾಯಿಯಿಂದ ಕೇಳಬೇಕು ತತ್ವಪದಗಳನ್ನ, ಅವನ ಬಾಯಿಯಿಂದ ಕೇಳಬೇಕು ಅದ್ಭುತವಾದ ಪ್ರಭುಲಿಂಗ ಲೀಲ ಪ್ರವಚನ, ಕೇಳೋದೇ ಒಂದು ಸ್ವರ್ಗ, ಕೇಳೋದೇ ಒಂದು ಆನಂದ ಅಂತೇಳಿ ಜನ ಎಲ್ಲ ಕೈ ಮುಗಿತಿರ್ಬೇಕಾದ್ರೆ ಶರೀಫ ಆ ಊರೊಳಗೆ ಹೋಗ್ಬೇಕಾದ್ರೆ ಯಾರ್ಯಾರು ಕಣ್ಣಿಗೆ ಕಾಣ್ತಿದ್ರಲ್ಲ ಅವರೆಲ್ಲರಿಗೂ ಕೈ ಮುಗಿತಿದ್ದಂತ ಶರೀಫ್. ಹಾವೇರಿ ಭಾಷೆ ಒಳಗ ಕರಿತಿದ್ದ. ಆ ಕಡೆ ಭಾಷೆ ಭಾಳ ಚಂದ್ರಿ, ಹಾವೇರಿ ಕಡೆ. ಮೊದಲು ಧಾರವಾಡತ್ತು, ಈಗ ಹಾವೇರಿ ಜಿಲ್ಲೆ ಆಗೈತದ. ಎಷ್ಟು ಚಂದ ಕರಿತಿದ್ದ ಶರೀಫ ಅಂದ್ರೆ ಬಂದ್ ಆ ಕಣ್ಣಿಗೆ ಕಂಡೋರಿಗೆಲ್ಲ ಕಾಕ, ಚಿಕ್ಕವ, ದೊಡವ ಬರಿ. ಸಾಯಂಕಾಲ ಬಸವಣ್ಣನ ಗುಡಿ ಒಳಗೆ ಒಂದೇ ಒಂದು ತಾಸು ಪ್ರಭುಲಿಂಗ ಲೀಲ ಪ್ರವಚನ ಹೇಳಾಕತ್ತೀನಿ, ಬರ್ರಿ ಕುತ್ಕೊಂಡು ಕೇಳ್ರಿ ಅಂತಿದ್ದ ಶರೀಫ. ಎಷ್ಟು ಚಂದ ಇಲ್ರಿ ಭಾಷೆ. ಕಾಕ, ಚಿಕ್ಕವ, ದೊಡವ ಎಲ್ಲವ್ರಿ ಈಗ ಕಾಕ, ಚಿಕ್ಕವ, ದೊಡವ ಎಲ್ಲ ಮಾಯಾಗ್ಯವು. ಎಲ್ಲ ಡ್ಯಾಡಿ, ಎಲ್ಲ ಮಮ್ಮಿ, ಎಲ್ಲರೂ ಹೋದರು ಬ್ರದರ್ ನಡ್ಯಾಕ. ಯಾವ್ದು ನೋಡ್ರಿ ಡ್ಯಾಡಿ ಮಮ್ಮಿ ಅಂತ. ನಮ್ಮ ಭಾಷೆನೇ ಮರ್ತು ಬಿಟ್ಟಿವಿ ನಾವು. ಯಾವುದೋ ಇಂಗ್ಲೀಷ್ ಭಾಷೆ ತೊಗೊಂಡು ಬಂದು ಅದನ್ನು ಹಚ್ಚಿಬಿಟ್ಟಿವಿ, ಮುಗಿತು. ಅವ್ರು ಬಿಟ್ಟು ಹೋಗ್ಯಾರ, ನಾವು ಅದನ್ನು ಮುಂದೆ ಬೆಳೆಸಕತ್ತೀವಿ ಅಟ್ಟೆ. ಅದ್ರ ಬಳಸಬೇಡ್ರಿ ಅಂತ ಹೇಳಕತ್ತಿಲ್ಲ, ಮೊದಲು ಕನ್ನಡ ಭಾಷೆ ಮಾತಾಡ್ಬೇಕಲ್ಲ. ಶರೀಫ ಕಾಕ, ಚಿಕ್ಕವ, ದೊಡವ ಬರ್ರಿ, ಸಾಯಂಕಾಲ ಕೇವಲ ಒಂದೇ ತಾಸು ಪ್ರವಚನ ಮಾಡಾಕತ್ತೀನಿ, ಬಂದು ಕುತ್ಕೊಂಡು ಕೇಳ್ರಿ ಅಂದ್ರೆ ಜನ ಅಂತಿದ್ರಂತ, ಯಪ್ಪಾ ಶರೀಫ ನೀನು ಒಬ್ಬ ಮಹಾತ್ಮ, ಮನಿತನ ಬಾಗಿಲಿಗೆ ಬಂದು ನೀನು ಕರೆಯೋದ ಬೇಡಪ್ಪ, ನಾವು ಬರ್ತೀವಿ. ನಿನ್ನ ಪ್ರವಚನ, ನಿನ್ನ ತತ್ವ ಪದವನ್ನ ಕೇಳೋದೇ ನಮಗೆ ಆನಂದ, ಸ್ವರ್ಗ. ಜೀವನ ಇರೋವರೆಗೂ ನಿಂದೊಂದು ಕೇಳಿಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಅಂತೇಳಿ ಜನ ಎಲ್ಲ ಕೈ ಮುಗಿದು ಬರ್ತೀವಿ ಅಂತಿದ್ರಂತ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4-3 ಗಂಟೆವರೆಗೂ ತಿರುಗಾಡಿ ಕರೆದರಿ ಇಡೀ ಊರು ತುಂಬ. ಎಲ್ಲರಿಗೂ ಕರೆದ, ಬರ್ರಿ 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 ಅಂದ. ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ, ಶರೀಫ ಎಲ್ಲರಿಗೂ ಕರೆದ. ಕೊನೆಯದಾಗಿ ಆ ಊರ ಹೊರಗ ಒಂದು ಅಗಸಿ ಅಂತ ಇರ್ತದೆ ನೋಡ್ರಿ, ಆ ಅಗಸಿ ಪಕ್ಕಕ್ಕೆ ಅಲ್ಲೇ ಒಂದು ದೊಡ್ಡ ಮನಿ ಇತ್ರಿ. ಈಗಲೂ ನಿಮ್ಗದು ಕಾಣ್ಬೋದು, ನೋಡ್ಬೋದು ಬೇಕಾದ್ರೆ. ದೊಡ್ಡ ಮನಿ. ಆಗಿನ ಕಾಲಕ್ಕೆ ಗೌಡ್ರ ಮನಿತನ ಅಂತ ಕರಿತಿದ್ರಿ. ಈ ಗೌಡಕಿ ಆಳ್ತಾರ ನೋಡ್ರಿ, ದೇಶಮುಖರು ಅಂತೇಳ್ರಿ ಆ ಊರಾಗ ಅದು ಆಳ್ತಿದ್ರು. ಅವಾಗೆಲ್ಲ ಅವರೇ ನ್ಯಾಯ ಬೆಗರಿಸ್ಬೇಕಾರೆ ಅವರೇ ಬೆಗರಿಸ್ಬಿಡ್ತಿದ್ರಂತ. ಹಂಗಿದ್ದು ಇಂದಿನ ಕಾಲಕ್ಕೆ ಮನಿಗಳು. ಅದು ಒಂದು ಗೌಡ್ರ ಮನೆತನ. ಮನೆ ಒಳಗೆ ಎಷ್ಟು ಸಂಪತ್ತಿಗೇನು ಕೊರತೆ ಇರಲಿಲ್ಲ. ಶರೀಫ್ ಅನ್ಕೊಂಡ, ಗುರುನಾಥ ಹೇಳ್ಯಾನ ಎಲ್ಲರಿಗೆ ಕರಿ ಅಂತ, ಎಲ್ಲರಿಗೆ ಕರೆದಿನಿ, ಇಡೀ ಊರು ತುಂಬ ತಿರುಗಾಡಿ ಕರೆದಿನಿ, ಒಂದೇ ಮನೆ ಉಳ್ದಾದ, ಆ ಮನೆ ಒಂದು ಕರೆದು ಬಿಟ್ರಾಯ್ತು ಅಂತೇಳಿ ಆ ಮನೆಗೆ ಬಂದ. ಆ ಮನೆಗೆ ಬಂದ ತಕ್ಷಣ ಆ ಮನೆ ಮುಂದೆ ಹೊರಗಡೆ ಆ ಮನೆಗೆ ಒಬ್ಬಕಿ ಸೊಸಿ ಬಂದಿದ್ದಳ್ರಿ ಮದುವೆ ಆಗಿ. ಪಾಪ ಶರೀಫ್ ಅನ್ನೋದು ಗೊತ್ತಿದ್ದಿಲ್ಲ ಹೆಣ್ಮಗಳಿಗೆ. ಶರೀಫ್ ಹಿಂಗ ಬಂದು ಹಿಂಗ ತಲೆ ಬಾಗಿ ಕೈ ಮುಗಿದು ಅಂದ, ಗೌಡಸಾನಿ ಸಾಯಂಕಾಲ ಬಸವಣ್ಣ ಗುಡಿ ಒಳಗೆ ಒಂದೇ ಒಂದು ತಾಸು ಪ್ರವಚನ ಹೇಳಾಕತ್ತೀನಿ, ಪ್ರಭುಲಿಂಗ ಲೀಲ ಪ್ರವಚನ, ಬಂದು ಕುತ್ಕೊಂಡು ಕೇಳು ಅಂದ. ಆಕಿ ಗೌಡಸಾನಿ ಏನ್ ಅನ್ಬೇಕ್ರಿ, ಯಾರೋ ಯಪ್ಪ ನೀ ಅಂದಳು. ಯವ ನಾ ಶರೀಫ, ಗುರುನಾಥನ ಶಿಷ್ಯ ನಾನು. ಗುರುನಾಥ ಹೇಳ್ಯಾನ ಪ್ರಭುಲಿಂಗ ಲೀಲ ಪ್ರವಚನ ಮಾಡುವಂತ, ಜನಗಳಿಗೆ ಎಲ್ಲರಿಗೂ ಕರೆದಿನಿ, ನಿಮ್ಮ ಮನೆ ಒಂದು ಉಳ್ದಾದ, ಬಂದಿನಿ ತಾಯಿ, ನೀನು ಒಂದು ತಾಸು ಕುತ್ಕೊಂಡು ಪ್ರವಚನ ಕೇಳು ಅಂದ ಶರೀಫ. ಅಲ್ಲೋ ಶರೀಫ, ನಾ ಯಾರಂತ ತಿಳ್ಕೊಂಡಿ ಅಂದು. ನಾ ಯಾರಂತ ತಿಳ್ಕೊಂಡಿ? ಈ ನಾ ಅನ್ನೋದು ಅಂತ ನೋಡ್ರಿ, ಇದು ಭಾಳ ಕೆಟ್ಟದ್ರಿ. ಇದು ನಾ ಅನ್ನೋದು ಬರಬಾರ್ದು ಮನುಷ್ಯನಿಗೆ. ನಾ ಅಂದ್ರೆ ಯಾರಂತ ತಿಳ್ಕೊಂಡಿ? ಈ ಊರಿನ ಗೌಡ್ರ ಮನೆದ ಸೊಸೆ ನಾನು. 7 ತಲೆಮಾರು ಕುತ್ಕೊಂಡು ತಿಂದ್ರು ಕೂಡ ಆಸ್ತಿ ಕರಗೋದಿಲ್ಲ. ನನ್ನ ಮನೆಯೊಳಗೆ ಕುಂತಲ್ಲೇ ನನಗೆ ಪೃಷ್ಠಾನ ಭೋಜನ ಬರ್ಬೇಕಾದ್ರೆ ನಿನ್ನ ಪ್ರವಚನ ಕೇಳಕ್ಕೆ ಅಲ್ಲಿಗೆ ಗುಡಿಗೆ ಬರ್ಬೇಕೇನೋ, ಪ್ರವಚನ ಕೇಳಕ್ಕೆ ಬಂದ್ರೆ ನನಗೇನು ರೊಕ್ಕ ಕೊಡ್ತೀನ ಅಂತ ಕೇಳಿದ್ ನೋಡ್ರಿ ಗೌಡಸಾನಿ. ನೋಡ್ರಿ ಎಲ್ಲಿ ಕರ್ಮ. ಪ್ರವಚನ ಕೇಳಕ್ಕೆ ಹೋದ್ರಿ ಆಕಿಗೆ ರೊಕ್ಕ ಕೊಡ್ಬೇಕಂತ ಶರೀಫ್. ಮತ್ತು ನಾಳೆ ನನಗೆ ಕೇಳಿರಿ ಅವ ನಾ ಇಲ್ಲಿಂದ ಕೊಡಂದಿ. ಶರೀಫ್ನಿಗೆ ರೊಕ್ಕ ಕೇಳಿದಾಗ ಶರೀಫ್ ಅಂತಾನೆ, ಯವ್ವ ಗೌಡಸಾನಿ ನಾ ಎಲ್ಲಿಂದ ಕೊಡಂದ್ರಿ ರೊಕ್ಕ? ಹರಕ್ ದೋತ್ರ ಹುಟ್ಟಿನಿ, 9 ಕಡೆ ಹರಿದಾದ, ಅದಕ್ಕೆ ತ್ಯಾಪಿ ಹಾಕೊಂಡು ಹರ್ಕೊಂಡು ಹುಟ್ಕೊಂಡು ಬಂದೀನಿ. ಗುರುನಾಥ ಒಂದಿಟ್ಟು ಜನಗಳಿಗೆ ಉಪದೇಶ ಮಾಡಂತ ಹೇಳ್ಯಾನ, ಹೇಳಾಕ್ ಬಂದೀನಿ ತಾಯಿ, ಎಲ್ಲರಿಗೆ ಕರೆದೀನಿ, ನಿನ್ನ ಮನೆಗೆ ಕರ್ಯಾಕ್ ಬಂದೀನಿ, ಬಾ ತಾಯಿ ಒಂದೇ ತಾಸು ಕುತ್ಕೊಂಡು ಪ್ರವಚನ ಕೇಳಂದಾಗ ಶರೀಫ್ ಅಂದಂತ, ಯಾವಾಗ ಗೌಡಸಾನಿ ಇಂಥ ಮನೆಗೆ ಸೊಸಿಯಾಗಿ ಬಂದಿದ್ದಿ, ಮನೆಯೊಳಗೆ ಸಾಕಷ್ಟು ಹೈನದಾವ, ಮನ್ಯಾಗ ಸಾಕಷ್ಟು ಹಾಲು ಮಜ್ಜಿಗೆ ಎಲ್ಲ ಇರ್ಬೇಕು ಅನಿಸುತ್ತೇವ, ಒಂದು ಲೋಟ ಮಜ್ಜಿಗೆ ಇದ್ರು ಕೊಡು, ಕುಡಿತೀನಿ, ಭಾಳ ಬ್ಯಾಸಿಗೆ ಅದಂತಂದ. ನೋಡ್ರಿ ಸಾಯಂಕಾಲವರೆಗೆ ಹೇಳ್ತೀನಿ, ಸತ್ಯ ಮಾಡಿ ಹೇಳ್ತೀನಿ, ಆಗಿನ ಕಾಲಕ್ಕೆ ಶರೀಫ ಬೆಳಗಿಲಿಂದ ಸಂಜೆವರೆಗೆ ಆ ಊರೊಳಗೆ ತಿರುಗಾಡಿದ್ರು ಯಾರು ಕರೆದು ಒಂದು ರೊಟ್ಟಿ ಕೊಡಲಿಲ್ಲ, ಒಂದು ಲೋಟ ನೀರು ಕೊಡಲಿಲ್ಲ ಅಂತ ಶರೀಫನಿಗೆ.
ಯಾವಾಗ ಶರೀಫ್ ಅಂತಾನೆ ಯಾವಾಗ ಒಂದು ಲೋಟ ಮಜ್ಜಿಗಿದ್ರು ಕೊಡು ಕುಡಿದು ಹೋಗ್ತೀನಿ ಅಂತಿದ್ನಂತ ಶರೀಫ. ಅವಾಗ ಗೌಡಸಾನಿ ಅಂತಾಳ, ಯಪ್ಪ ಶರೀಫ ನೀನೆಲ್ಲ ಮಜ್ಜಿಗೆ ಕೇಳಿದ ಕರೆ, ಆದ್ರೆ ನಮ್ಮ ಮನೆ ಸಾಕಷ್ಟು ಎಮ್ಮೆ ಅದಾವ ಕರೆ, ಅವು ಎಮ್ಮೆ ಕೊಡಂಗಿಲ್ಲ ಅಂದಳಕಿ. ಅಂದ್ರೆ ಗೊಡ್ಡ ಅದಾವಂತ್ರಿ, ಈ ಬರ್ಡ್ ಅಂತಾರಲ್ಲ, ಕೊಡಂಗಿಲ್ಲಪ್ಪ ಅದು ಕರೆಯಂಗಿಲ್ಲ ಅಂತಂದಳು. ಶರೀಫ ಹೌದಾ ತಾಯಿ, ಹಂಗಾರೆ ಎಮ್ಮೆ ಕೊಡಂಗಿಲ್ಲ ಏನೋ ಅಂದ. ಕೊಡಂಗಿಲ್ಲ ಅಂದಳಕಿ. ಅದು ಆಗ್ತಾನೆ ಈದತ್ರಿ, ಅದು ಹಾಲು ಕೊಡಾಕತ್ತಿತ್ತು ಎಮ್ಮೆ. ಶರೀಫ ಯಾವಾಗ ಹಿಂಗ ಆಕಿ ಗೌಡಸಾನಿ ಅಂದಾಗ ಶರೀಫ್ ಅಂದ, ಹಾಗಾದ್ರೆ ತಾಯಿ ಅದು ಹಾಲು ಕೊಡ್ಲಾರ್ದಂಗೆ ಆಗ್ಲಿ ತಗೋ ಅಂದ ಶರೀಫ್. ಇಷ್ಟೇ ಒಂದು ಮಾತು ಹೇಳಿದ ಶರೀಫ. ಅಷ್ಟಕ್ಕೆ ಒಂದು ಮಾತಂದಳು ಆ ತಾಯಿ. ಏನಂದಳು ಗೊತ್ತೇನ್ರಿ? ಶರೀಫ ಮನಿ ಬಾಗಿಲಿಗೆ ಬಂದು ಮಜ್ಜಿಗೆ ಕೊಡು ಅಂತ ಕೇಳ್ತಿಯಲ್ಲ, ನಿಮ್ಮ ಅಪ್ಪನ ಮನೆಯಿಂದ ತಂದೇನೋ ಅಂತ ಕೇಳಿದಳು ಆಕಿ. ಅಲ್ರಿ, ಇದು ಯಾಕೆ ಮಾತಾಡ್ಬೇಕಾಗಿತ್ತ ಗೌಡಸಾನಿ ಅಂತೀನಿ. ಆ ಮನೆಗೆ ಬಂದಳು ಸೊಸೆಯಾಗಿ. ನಿಮ್ಮ ಅಪ್ಪನ ಮನೆಯಿಂದ ತಂದೇನು ಅಂತ ಕೇಳಿದ್ರೆ ಶರೀಫ್ ಅಂತಾನೆ, ಯವ್ವ ನಾ ಕೇಳಿದ ಕೇವಲ ಒಂದೇ ಒಂದು ಲೋಟ ಮಜ್ಜಿಗೆ ಕೇಳಿನಿ ತಾಯಿ. ಕೇಳಿದಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ತಂದೆ ಅಂತ ಕೇಳ್ತಿಲ್ಲ ತಾಯಿ. ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ನಾನು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ. ಜಗತ್ತಿಗೆ ಒಬ್ಬ ಅಪ್ಪ ಅಂದನ ಕೊಡವನು ಅವನೇ, ಕಸಗೊಳ್ಳನ ಅವನೇ. ಮಳೇಂದ್ರ ಶಿವಾಚಾರ್ಯರು. ಅವ ಕೊಡತಾನ, ಅವ ಕಸಗೊಳ್ಳತಾನ, ಅವನಿಗೆ ಬಿಟ್ಟದ್ದು. ಅವನೇ ಅಪ್ಪ. ಕೊಡೋದು ಅಧಿಕಾರನ ಅವನಿಗದ, ಕಸಗೊಳ್ಳೋ ಅಧಿಕಾರನ ಅವನಿಗದ. ಶರೀಫ್ ಅಂದ, ತಾಯಿ ನೀ ಮಜ್ಜಿಗೆ ಕೊಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಒಂದು ತಾಸು ಕುತ್ಕೊಂಡು ಪ್ರವಚನ ಕೇಳು, ನಿನ್ನ ಮನೆತನಕ್ಕೆ ಒಳ್ಳೇದಾಗುತ್ತ ಅಂದ ಶರೀಫ. ಗೌಡಸಾನಿ ಅಂತಾಳೆ, ಶರೀಫ ನಾನೆಲ್ಲ ಬರ್ತಿದ್ದೆ ಕರೆ, ಆದ್ರೆ ಒಂದಿಟ್ಟು ಕೆಲಸ ಅದಾವ, ನೀ ಮುಂದೆ ನಡಿ ನಾ ಬರ್ತೀನಿ ಅಂದ ಅಂದಳು ಶರೀಫನಿಗೆ. ನೀ ಮುಂದೆ ನಡಿ ನಾ ಹಿಂದೆ ಬರ್ತೀನಿ ಅಂದಳು. ಅಂತಿರ್ತಾರೆ ನೋಡಿ ಒಂದಿಷ್ಟು ಮಂದಿ, ಏ ಬಾ ಪ್ರವಚನ ಕೇಳಕ್ಕೆ ಹೋಗಮ್ ನಡಿ, ಮಳೇಂದ್ರ ಶಿವಾಚಾರ್ಯಪ್ಪರ ಮಠದೊಳಗೆ ಚಲೋ ಸಣ್ಣವರಾದ ಚಿಂತಿಲ್ಲ, ಚಲೋ ಪುರಾಣ ಹೇಳ್ತಾರಂತ ಕೇಳಕ್ಕೆ ನಡಿ, ನಡಿ ನೀ ಮುಂದೆ ನಡಿ ನಾ ಬರ್ತೀನಿ. ಇವು ಹೇಳ್ತಿರ್ತಾವ ಒಂದಿಷ್ಟು ಮಂದಿ, ನೀ ಮುಂದೆ ನಡಿ ನಾ ಒಂದು 6-5 ಮುಗಿಸ್ಕೊಂಡ್ ಬರ್ತೀನಿ. ಹಿಂಗೂ ಅಳರಿರ್ತಾರೆ. ಆ ಗೌಡಸಾನಿ ಅಂದಳು, ಶರೀಫ ನೀ ಮುಂದೆ ನಡಿ ನಾ ಹಿಂದೆ ಬರ್ತೀನಿ ಅಂದಳೋಕಿ. ಇಷ್ಟು ಹೇಳಿದ ಮೇಲೆ ಶರೀಫ್ ಅಂದ, ತಾಯಿ ನಿನ್ನ ಮನೆಗೆ ಬರಬಾರ್ದಾಗಿತ್ತು ಬಂದೀನಿ, ಕರಿಬಾರ್ದಾಗಿತ್ತು ಕರೆದೀನಿ, ಮೊದಲೇ ನನಗೆ ಕರಿನಾಲಿಗದ ಅಂದ ಶರೀಫವ. ಅವನಿಗೆ ಕರಿನಾಲಿಗಿತ್ತಂತ್ರಿ, ಏನು ಅಂತಿದ್ದ ಅದು ಕರಿ ಆತಿತ್ತಂತ. ನನಗೊಂದು ಸ್ವಲ್ಪ ಐತ್ರಿ ಕರಿನಾಲಿಗೆ. ಶರೀಫ್ ಅಂದ, ನನಗೆ ಕರಿನಾಲಿಗೆ ಅದ ತಾಯಿ, ಗುರುನಾಥ ಎಲ್ಲರಿಗೆ ಕರಿ ಅಂದ, ನಾ ಕರೆದಿನಿ ತಾಯಿ, ಬರೋದು ಬಿಡೋದು ನಿನಗೆ ಬಿಟ್ಟಿದ್ದ ತಾಯಿ, ನಿನ್ನ ಕರ್ಮ ನೀ ಅನುಭವಿಸ್ತಿ ಅಂತ ತಿಳ್ಕೊಂಡು ಶರೀಫ ಅಲ್ಲಿಂದ ನಿರ್ಗಮಿಸಿದ ಅಂತ ನೋಡ್ರಿ. ನಿರ್ಗಮಿಸಿದ. ಆಕಿ ಗೌಡಸಾನಿ ಶರೀಫ್ ಹೋದ ಮೇಲೆ ಇನ್ನು ಸಾಯಂಕಾಲ ಹಾಲು ಕರಿಬೇಕಲ್ರಿ ಎಮ್ಮಿದು. ಗೌಡ ಸೊಸೆ ಆದ್ರಿ ಏನ್ರಿ, ಹಾಲು ಕರ್ಕೋಬೇಕಂದ್ರೆ ಎಮ್ಮಿ ಕೆಳಕ್ಕೆ ಕುಡಬೇಕು. ನಾ ಅಂದ್ರೆ ನಡೀತೇನ್ರಿ ಅದು ಎಮ್ಮಿ ಮುಂದೆ. ಯಾಕ ನಾ ಸೊಡ್ಡ ಶ್ರೀಮಂತರು ಸೊಸೆ ಅಂತ ಮ್ಯಾಗ ಜುಬ್ಬದ ಮ್ಯಾಗ ಕೂತ್ಕೊಂಡು ಹಾಲು ಕರೆದ್ರೆ ಕೊಡ್ತೇನ್ರಿ, ಅದು ಪ್ಯಾಕ್ತನ ಹೊದಿತ ಜಾಡಿಸಿ ನಡೆ ಅಂತ. ಆ ಗೌಡಸಾನಿ ಬಂದಿನ ಏನು ಹಾಲು ಕರಿಬೇಕಂತ ಒಂದು ತೆಂಬಿಗೊಳಗೆ ನೀರು ತಗೊಂಡು ಬಂದು ಭುಜದ ಮೇಲೆ ನೀರು ಹಾಕಿ ಬಡ್ದು ಕೆಳಗಡೆ ಕುಂತು ಹಾಲು ಕರಿಬೇಕಾದ್ರೆ, ಸತ್ಯ ಮಾಡಿ ಹೇಳ್ತೀನಿ ಶರೀಫನ ವಾಣಿ ಯಾವತ್ತೂ ಸುಳ್ಳು ಆಗ್ತಿದ್ದಿಲ್ಲ. ಅವತ್ತೇನು ಹಾಲು ಅದು ಕೊಡಂಗಿಲ್ಲ ಅಂದಮೇಲೆ ಅದು ಕೊಡಲಾರ್ದಂಗೆ ಆಗ್ಲಿ ಅಂತ ಹೇಳಿದ್ನಲ್ಲ, ಸತ್ಯ ಮಾಡಿ ಹೇಳ್ತೀನಿ ತಾಯಿ, ಹಸಿದು ಮನೆ ಬಾಗಿಲಿಗೆ ಬಂದು ಕುತ್ಕೊಂಡು ಒಂದು ಚೆರಿಗೆ ಮಜ್ಜಿಗೆ ಕೊಡಂತ ಕೇಳಿದ್ದ ಶರೀಫ, ಕೊಡ್ಲಾರ್ದಂತ ಗೌಡಸಾನಿ ಹಾಲು ಕರಿಬೇಕಾದ್ರೆ ಅದು ಒಂದೊಂದು ಕೊಡ ಹಾಲು ಕೊಡುವಂತ ಹೆಮ್ಮೆ ಅವತ್ತು ರಕ್ತನೇ ಹಿಂಡಿತ್ತಂತ ನೆನಪಿರ್ಲಿ. ಮಹಾತ್ಮರ ಶಕ್ತಿ ಅಂತದಿರ್ಬೇಕಂತ ಗೌಡಸಾನಿ ಅನ್ಕೊಂಡು ಇದೇನು ಆಶ್ಚರ್ಯ ಅಂದಳು. ಶರೀಫ ಹೇಳ್ದಂಗೆ ಆಗ್ಯದ. ಅವನಿಗೆ ಕರಿನಾಲಿಗೆ ಪಕೀರ ಅಂದ್ರೆ ಅವ್ನು ನಿಜವಾಗಲೂ ಕರಿನಾಲಿಗೆನೇ ಅವನಿಗೆ ಐತೆ ಅಂತ ತಿಳ್ಕೊಂಡು ಅವತ್ತದನ್ನ ಹಾಲು ಕರೆಯೋದು ಬಿಟ್ಲು. ಭಯ ಆಯ್ತು. ಮನೆಗೆ ಹೋದ್ರೆ ಅವಾಗರ ಸುಧಾರಿಸ್ಬೇಕಿಲ್ರಿ, ಅವಾಗರ ಸುಧಾರಿಸ್ಕೊಂಡ್ರೆ ಹೋಗ್ಬೇಕಿಲ್ರಿ ಪ್ರವಚನ ಕೇಳಕ್ಕೆ. ಅದು ಬಡ 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 ಸೀದಾ ಮನ್ಯಾಗ ಹೋದಳು. 6 ವರ್ಷದಕ್ಕಿಗೆ ಒಂದು ಗಂಡು ಕೂಸಿತ್ತೇವ ಮನ್ಯಾಗ. 6 ವರ್ಷದ ಗಂಡು ಕೂಸಿತ್ತು. ಅದಕ್ಕೆ ಹೋದ್ಲು, ಬಟ್ಟದೊಳಗೆ ಒಂದಿಟ್ಟು ಅನ್ನ ಹಿಡ್ಕೊಂಡು ಊಟ ಮಾಡ್ಸಕತ್ತು ಮಗನಿಗೆ. ಊಟ ಮಾಡ್ಸಕತ್ತಳು. ಶರೀಫ ಯಾವಾಗ ಬಸವಣ್ಣನ ಗುಡಿಗೆ ಬಂದ, ಸತ್ಯ ಮಾಡಿ ಹೇಳ್ತೀನಿ, ಆಗಿನ ಕಾಲಕ್ಕೆ ಶರೀಫ ಪ್ರವಚನ ಹೇಳಕ್ಕೆ ಎಲ್ಲರಿಗೆ ಕರೆದ್ರ, ನಿಮ್ಗೆ ಸತ್ಯ ಮಾಡಿ ಹೇಳ್ತೀನಿ, ಇಡೀ ದೇವಾಲಯದ ತುಂಬೆಲ್ಲ ಸೇರಿದ್ರಂತ, ಜನಸಾಗರವೇ ಸೇರಿತ್ತಂತ. ನಿಮಗಿನ್ನೂ ಹೇಳಬೇಕಂದ್ರೆ 80-90 ವರ್ಷದ ಮುದುಕರು ಸಹಿತ ಮೊಮ್ಮಕ್ಕಳ ಮೇಲೆ ಭುಜದ ಮೇಲೆ ಕೈ ಹಾಕಿ ಬಂದಿದ್ರಂತ ಪ್ರವಚನ ಕೇಳಕ್ಕೆ ಆಗಿನ ಕಾಲಕ್ಕೆ. ಶರೀಫ ಪ್ರವಚನ ಹೇಳ್ತಾನದ ನಾವು ಕೇಳೋ ನಡಿ ಅಂತೇಳಿ ಶರೀಫ ಬಂದ, ಕುತ್ಕೊಂಡ, ಪ್ರವಚನ ಪ್ರಾರಂಭ ಮಾಡಿದ. ಶರೀಫ ಒಂದು ಮಾತು ಹೇಳ್ಯಾನ್ರಿ, 6 ಶಾಸ್ತ್ರ 18 ಪುರಾಣ ನನ್ನ ಬಗಲಾಗ, ಪ್ರಭುಲಿಂಗ ಲೀಲ ನನ್ನ ತಲೆ ಮೇಲೆ ಅಂತ ಹೇಳ್ಯಾನವ. ಅದ್ಭುತವಾಗಿರುವಂತ ಪ್ರಭುಲಿಂಗ ಲೀಲ ಪ್ರವಚನವನ್ನ ಪ್ರಾರಂಭ ಮಾಡಿರ್ಬೇಕಾದ್ರೆ ಶರೀಫ ಜನ ಎಲ್ಲ ಮೈಮರ್ತು ಪ್ರವಚನ ಕೇಳ್ತಿದ್ರು. ಅರ್ಧ ತಾಸು ಪ್ರವಚನ ಮುಗಿದಿತ್ತು. ಆ ಗೌಡಸಾನಿ ಏನ್ ಅಂದಿದ್ಲಲ್ರಿ, ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಿ ಕಳಿಸಿದ್ಲು ಅವನಿಗೆ. ಮೊದಲ ನೀ ಮುಂದೆ ನಡಿ ನಾ ಬರ್ತೀನಿ ಅಂತಿದ್ವಿ. ಅವಾಗ ಹೆಣ್ಮಗಳಿಗೆ ನೆನಪಾಯ್ತ್ರಿ, ಮೊದಲೇ ಶರೀಫ್ ಕರಿನಾಲಿಗೆ ಪಕೀರ,
ಎಮ್ಮೆ ಹಾಲು ಕೊಡೋದು ರಕ್ತ ಇಂಡ್ಯಾದ. ಮೊದಲೇ ಅವ ಏನಾದ್ರೂ ಕೆಟ್ಟದು ನುಡ್ದ ಅಂದ್ರೆ ನನ್ನ ವಂಶ ನಿರ್ವಂಶ ಆಗುತ್ತ, ಪ್ರವಚನ ಕೇಳಕ್ ಹೋಗ್ಬೇಕಂತ ಅವಾಗ ತನ್ನ ಮಗನಿಗೆ ಊಟ ಮಾಡಿಸಿ ಬರ್ಬೇಕಾದ್ರೆ ಸೀದಾ ಬಂದಳ್ರಿ. ಅರ್ಧ ತಾಸು ಪ್ರವಚನ ಮುಗ್ದಿತ್ತು. ಬರೋದ್ರೊಳಗಾಗಿ ಬರ್ಬೇಕಾದ್ರೆ ಹೆಂಗ್ ಬಂದಳ ಗೊತ್ತೇನ್ರಿ? ಸಾದಾ ನಿಮ್ಮಂಗ ಬರ್ಲಿಲ್ರಿ. ಮೊದಲೇ ದೊಡ್ಡ ಶ್ರೀಮಂತರ ಸೊಸಿ, ಚಲೋ ಸಿರಿ ಉಟ್ಕೊಂಡು ಮ್ಯಾಲ ಮೈ ಮೇಲೆ ಬಂಗಾರ ಹಾಕೊಂಡು, ಈ ಕೆಲಸಗಾರ ಇರ್ತಾರ ಮನ್ಯಾಗ್ರಿ ಆಳ್ ಮಕ್ಳು, ಅವನ ಕೈಯಾಗ ಒಂದು ಚೇರ್ ತಗೊಂಡು ಬಂದಳ್ರಿ. ಕೆಳಕ್ ಕುಂತ್ರು ಮರ್ಯಾದೆ ಕಡತ್ತು ಚೇರ್ ಮ್ಯಾಗ ಕೊಡ್ಬೇಕಂತ ಬಂದಳು. ಯಾವ ಕೆಲಸಗಾರ ಅದೇನ ಹಾಳ ಮಗ ಏನ್ ಮಾಡಿದ, ಅದನ್ನ ಚೇರ್ ಹಾಕಿದ. ಚೇರ್ ಮ್ಯಾಗ ಕಾಲ ಮೇಲೆ ಕಾಲ ಹಾಕೊಂಡು ಕುಂತುಳ್ರಿ ಶರೀಫನ ಎದುರಿಗೆ. ಸೆರಗು ತಗೊಂಡು ಗಾಳಿ ಬೀಸಕತ್ತು. ಶರೀಫ ಮೈ ಮರೆತು ಪ್ರವಚನ ಹೇಳಕತ್ತಿದ್ದ. ಶರೀಫ್ ಒಂದು ಕ್ಷಣ ಆ ಹೆಣ್ಮಗಳು ನೋಡಿದ. ಎಲ್ಲಾ ಬಡ ಜೀವವೇ, ಎಷ್ಟು ಅಹಂಕಾರ ಇರ್ಬೇಕು ಹೆಣ್ಮಗಳಿಗೆ. ಮಣ್ಣಿಗೂ ಮನುಷ್ಯನ ಮೇಲೆ ಆಸೆ, ಮನುಷ್ಯನಿಗೂ ಮಣ್ಣಿನ ಮೇಲೆ ಆಸೆ, ಕೊನೆಗೆ ಗೆಲ್ಲದು ಮಣ್ಣೆ ಹೊರತು ಮನುಷ್ಯನಲ್ಲ. ಎಷ್ಟು ಅಹಂಕಾರ ಇರ್ಬೇಕು ಹೆಣ್ಮಗಳಿಗೆ ಅಂದ ಶರೀಫ. ಇಷ್ಟು ಹೇಳಿದ. ಅರ್ಧ ತಾಸು ಒಂದು ತಾಸು ಪ್ರವಚನ ಮುಗೀತು. ಎಲ್ಲರೂ ಕೇಳಿ ತಮ್ಮ ತಮ್ಮ ಮನೆಗೆ ಹೋದ್ರು. ಶರೀಫ ಗುರುನಾಥರು ಗುಡಿ ಒಳಗೆ ಮಲ್ಕೊಂಡಿದ್ರು. ಅವತ್ತ ಶರೀಫನಿಗೆ ಗುರುನಾಥರಿಗೆ ಯಾರೋ ಒಂದು 4 ಕಟಕ್ ರೊಟ್ಟಿ ಒಂದಿಟ್ಟು ಪುಂಡ್ಯಪಾಲ ಹಚ್ಚಿ ಕೊಟ್ಟಿದ್ರಂತ. ಅದನ್ನೇ ಊಟ ಮಾಡಿ ಮಲ್ಕೊಂಡಿದ್ರು. ಮಧ್ಯರಾತ್ರಿ ಒಳಗ ಬ್ಯಾಸಗಿ ಸಮಯ, ಭಯಂಕರವಾಗಿ ಬಿಸಿಲಿರೋದ್ರಿಂದ ಎಲ್ಲರೂ ಹೊರಗೆ ಮಲ್ಕೊಂಡಿದ್ರಂತ ಕಟ್ಟಿಗೆ. ಆ ಗೌಡಸನಿ ತನ್ನ 6 ವರ್ಷದ ಮಗನ ಕರ್ಕೊಂಡು ಹೊರಗೆ ಕಟ್ಟಿಗೆ ಮಲ್ಕೊಂಡಿದ್ಲಂತ. ಇದೇನು ಭಗವಂತನ ಆಟೋಲಿ ಇಲ್ಲ ಗೊತ್ತಿಲ್ಲವ, ನೆನಪಿಟ್ಕೊಳ್ರಿ. ಮಧ್ಯರಾತ್ರಿ ಒಳಗ ಭಯಂಕರವಾಗಿ ಕತ್ತಲಿತ್ತು. ಕತ್ತಿಲದೊಳಗ ಒಂದು ವಿಷಸರ್ಪ ನಾಗರ ಹಾವು ಬುಸುಗುಡ್ತಾನೆ ಆ ಹೆಣ್ಮಗಳ ಹತ್ರನೇ ಬಂತು. ಯಾವಾಗ ಆ ತಾಯಿ ನಿತ್ತಿ ಒಳಗೆ ಹೋಗ್ಯಾಳ, ತನ್ನ 6 ವರ್ಷದ ಗಂಡು ಕೂಸು ಮಗು ಹೊರಗಡೆ ಅಂಗಾಲನ ಹೊರಗೆ ಹಾಕೊಂಡು ಮಕ್ಕೊಂಡಿತ್ತು. ಆ ವಿಷಸರ್ಪ ನಾಗರ ಹಾವು ಬುಸುಗುಡುತ್ತಾ ಬಂದು ಆ ಮಗುವಿನ ಕಾಲಿಗೆ ಕಚ್ಚುತ್ತ. ಭಯಂಕರವಾಗಿ ಆ ಮಗುವಿಗೆ ವಿಷ ಇರುತ್ತ. ಆ ಮಗು ವಿಲವಿಲ ಅಂತ ಒದ್ದಾಡಬೇಕಾದ್ರೆ ಎಡೆಯತ್ತಿಂಗ ನಿಂತಾಗ ಆ ತಾಯಿಗೆ ಎಚ್ಚರ ಆಗುತ್ತೆ. ಯಾಕೆ ನನ್ನ ಮಗು ಹಾಳಾಕತ್ತದಂತ ಎದ್ದು ನೋಡ್ತಾಳ. ನಾಗರ ಹಾವು ಕಚ್ಚಿತ್ತಲ್ಲ, ಅಯ್ಯೋ ನನ್ನ ಮಗನಿಗೆ ಹಾವು ಕಚ್ಚಿದೆ, ನನ್ನ ಮಗ ಸಾಯ್ತಾನೆ, ನನ್ನ ಮಗ ಉಳಿಯೋದಿಲ್ಲ ಅಂತೇಳಿ ಯಾವಾಗ ಬಾಯಿ ಬಡ್ಕೊಳ್ಬೇಕಾದ್ರೆ ಇಡೀ ಸುತ್ತಮುತ್ತ ಪಕ್ಕದ ಮನೆಯವರೆಲ್ಲ ಹೆದ್ರು ಬಂದು ನೋಡ್ತಾರೆ. ಸತ್ಯ ಮಾಡಿ ಹೇಳ್ತೀನಿ, ನೆನಪಿಟ್ಕೊಳ್ರಿ, ಕಲಿಯುಗದೊಳಗೆ ಹೆಂಗದ ಜನನ ಮನುಷ್ಯನ ಮನಸ್ಸು ಅಂತಂದ್ರೆ, ಏನಾದ್ರೂ ಎಲ್ಲಾದ್ರೂ ಊಟ ನಡೆದ್ರೆ ಎಲ್ಲರೂ ಕುತ್ಕೊಂಡು ಹೋಗಿ ಊಟ ಮಾಡಿ ಬರ್ತೀವಿ. ಯಾರಾದ್ರೂ ಕಷ್ಟದೊಳಗೆ ಅಂದ್ರೆ ನಿಂತ್ಕೊಂಡು ಮೋಜು ನೋಡ್ತೀವಿ ಅಷ್ಟೇ. ನಾವು ಮೋಜು ನೋಡ್ತೀವಿ. ಆದ್ರೆ ಅಲ್ಲಿ ಯಾರು ಕೂಡ ಸಹಾಯ ಮಾಡಲಿಲ್ಲ. ಎಲ್ಲರೂ ನಿಂತು ನೋಡೋರಾದ್ರೆ ವಿನಃ ಆ ಮಗುವಿಗೆ ಯಾರು ವಿಷ ತೆಗೆಯೋಷ್ಟ್ರ ಮಟ್ಟಿಗೆ ಸಾಮರ್ಥ್ಯ ಇರಲಿಲ್ಲ. ಒಬ್ಬ ಹಿರೇ ಮನುಷ್ಯ, ಒಬ್ಬ ವೈದ್ಯ, ನಾಟಿ ವೈದ್ಯವನ್ನು ಕೊಡುವಂತ ಒಬ್ಬ ವೈದ್ಯನಾಗಿರುವಂತ ಒಬ್ಬ ಹಿರೇ ಮನುಷ್ಯ ಬಂದು ನರನಾಡಿಯನ್ನು ಹಿಡಿದು ನೋಡಿದ. ತಾಯಿ ಗೌಡಸಾನಿ, ನಿನ್ನ ಮಗನಿಗೆ ಸಾಮಾನ್ಯವಾಗಿರುವಂತಹ ಹಾವಲ್ಲ, ವಿಷಸರ್ಪನಾಗರ ಕಚ್ಚಿದೆ. ನಿನ್ನ ಮಗನಿಗೆ ಭಯಂಕರವಾಗಿ ವಿಷ ಹೇರಿದೆ. 10 ನಿಮಿಷದೊಳಗೆ ನಿನ್ನ ಮಗನನ್ನು ಬದುಕಿಸ್ಬೇಕು. ನಿನ್ನ ಮಗನಲ್ಲಿರುವಂತ ದೇಹದೊಳಗೆ ಸೇರಿರುವಂತ ವಿಷವನ್ನ ತೆಗಿಬೇಕು. ಅದನ್ನ ಬದುಕಿಸುವಂತ ಸಾಮರ್ಥ್ಯ ನಮ್ಗೆ ಯಾರಿಗೂ ಇಲ್ಲ ತಾಯಿ. ಈ ಜಗತ್ತಿನೊಳಗೆ ಒಂದೇ ಒಂದು ಆ ವಿದ್ಯೆಯನ್ನ ಕಲಿತಂತ ವ್ಯಕ್ತಿ ಅಂದ್ರೆ ಅದು ಶರೀಫ ಮಾತ್ರ ತಾಯಿ. ಶರೀಫನ ಹತ್ರ ಹೋದ್ರೆ ಮಾತ್ರ ನಿನ್ನ ಮಗ ಉಳಿತಾನೆ. ಯಾವಾಗ ಶರೀಫನಿಗೆ ಹಿಂಗೆ ಹೆಸರು ಹೇಳಿದ ಮೇಲೆ ಗೌಡಸಾನಿಗ್ರಿ ಶ್ರೀಮಂತಿಗೆ ಹೋಗಿತ್ತು, ಎಲ್ಲಾನು ಹೋಗಿತ್ತು, ಎಲ್ಲಾ ಬಿಟ್ಲು. ಶರೀಫನ ಹತ್ರ ಮಧ್ಯರಾತ್ರಿ ಒಳಗೆ ಗುಡಿಗೆ ಹೊಡ್ಕೊಡ್ಕೊಂತ ಬಂದಳು. ಯಪ್ಪಾ ಶರೀಫ ಬಾ ನನ್ನ ಮಗನ ಬದುಕಿಸ್ಬಾ ಅಂತ ಹೊಡೋಡ್ಕೊತ ಬಂದಳು. ಶರೀಫ ಮಲ್ಕೊಂಡಿದ್ದ, ಪಕ್ಕಕ್ಕೆ ಗುರುನಾಥ ಮಲ್ಕೊಂಡಿದ್ದ. ಆ ಹೆಣ್ಮಗಳು ಹತ್ಕೊಂತ ಬರೋದನ್ನು ನೋಡಿ ಯಾರವ್ವ ಈ ಯಾಕೆ ಬಂದಿ ಅಂತ ಕೇಳಿದ ಗುರುನಾಥ. ಆ ಗೌಡಸಾನೆ ಅಂತೇಳಿ, ಯಪ್ಪ ನಾ ಈ ಊರಿನ ಗೌಡಸಾನೆ, ನನ್ನ ಮಗನಿಗೆ ಹಾವು ಕಚ್ಚದ, ನನ್ನ ಮಗ ಬದುಕೋದಿಲ್ಲ, ನನ್ನ ಮಗ ಉಳಿಬೇಕಂದ್ರೆ ಶರೀಫ ಈಗ ಬರಬೇಕು ಅಂತ ಹೇಳಿದಾಗ ಗುರುನಾಥ ಶರೀಫನ ಹಿಂಗೆ ಮುಟ್ಟಿ ಎಬ್ಸಿದ. ಹೇಳೋ ಶರೀಫ ಅಂದಾಗ ಶರೀಫ ಕಣ್ಣು ಒರೆಸ್ಕೊಂತ ಎದ್ದಾರೆ. ಬಹಳ ಸುಸ್ತಾಗಿತ್ತು ಪಾಪ ಶರೀಫನಿಗೆ. ಕಣ್ಣು ಒರೆಸ್ಕೊಂತ ಎದ್ದ. ಯಾರು ಅಂದ ಶರೀಫ. ಯಾರು ಅಂತಂದಾಗ ಶರೀಫ ಗೌಡಸಾನೆ ನಾನೆಪ್ಪ ಶರೀಫ ಅಂದಳು. ಗೌಡಸಾನೆ ಆಯ್ತು ತಾಯಿ ಬರ್ಬೇಕಂತಿಲ್ಲ, ಬರ್ತೀನಿ, ಆದ್ರೆ ನಾನು ಸ್ವಲ್ಪ ಅರ್ಧ ತಾಸು ಬಿಟ್ಟು ಬರ್ತೀನಿ, ನೀವು ಮುಂದೆ ನಡಿ, ನಾ ಹಿಂದೆ ಬರ್ತೀನಿ ಅಂದ ಶರೀಫ. ತಿಳಿದಿರ್ಬೇಕಂತ ಅನಿಸ್ತೀನಿ. ಯಾವಾಗ ಹಿಂಗೆ ಗೌಡಸಾನೆ ಅಂದಾಗ ಶರೀಫನಿಗೆ ಗೌಡಸಾನೆ ಅಂತಾಳೆ, ಯಪ್ಪ ನೀನು ಅರ್ಧ ತಾಸು ಅಲ್ಲ, 1 ಸೆಕೆಂಡ್ ನೀ ಬಿಟ್ಟು ಬಂದ್ರೆ ನನ್ನ ಮಗ ಉಳಿಯೋದಿಲ್ಲ. ಈಗ ಸದ್ಯನೇ ಬರಬೇಕು. ನನ್ನ ಮಗನ ಬದುಕಿಸುವಂತ ಶಕ್ತಿ ನಿನ್ನ ಹತ್ರ ಮಾತ್ರದ, ನೀ ಸದ್ಯನೇ ಬರಬೇಕು, ನನ್ನ ಮಗ ಉಳಿಯೋದಿಲ್ಲ ಅಂದಾಗ ಶರೀಫ್ ಅಂತನ ಗೌಡಸಾನೆ ನಿನ್ನ ಮನೆ ಬಾಗಿಲಿಗೆ ಬಂದು 1 ಲೋಟ ಮಜ್ಜಿಗೆ ಕೇಳಿದ್ರೆ ಮಜ್ಜಿಗೆ ಕೊಡ್ಲಿಲ್ಲ ತಾಯಿ, ನಿನ್ನ ಮಗನ ವಿಷ ಹ್ಯಾಂಗ ಕುಡಿಬೇಕು ಅಂದ ಶರೀಫ. ನಿನ್ನ ಮಗನ ವಿಷವನ್ನ ಹೇಗೆ ಕುಡಿಬೇಕು? ದೇವರಿಗೊಂದು ನ್ಯಾಯ, ಭಕ್ತರಿಗೊಂದು ನ್ಯಾಯ ಆಗಬಾರ್ದು ಅಂತ ಯಾವಾಗ ಶರೀಫ ಹಿಂಗೆ ಹೇಳ್ದ
ಶರೀಫನಿಗೆ ಕೈ ಮುಗಿದಂತಳ ಗೌಡಸಾನಿ, ಯಪ್ಪಾ ಶರೀಫ, ಏನೋ ಅಜ್ಞಾನಿ ತಪ್ಪು ಮಾಡಿನಪ್ಪ ಶರೀಫ, ತಪ್ಪು ಮಾಡಿದ ಭಕ್ತರನ್ನು ಉದ್ಧಾರ ಮಾಡುವುದು ಗುರುವಿನ ಕೆಲಸ, ಬಂದು ನನ್ನ ಉದ್ಧಾರ ಮಾಡು, ನನ್ನ ಮಗನ ಬದುಕಿಸು ಅಂತ ಯಾವಾಗ ಕಣ್ಣೀರು ಹಾಕಿ ಸೆರಗೊಡ್ಡಿ ಬೇಡಬೇಕಾದ್ರೆ ಗುರುನಾಥ್ ಅಂದಂತ, ಏ ಶರೀಫ ಹೋಗೋ, ಮಧ್ಯರಾತ್ರಿ ಒಳಗೆ ಒಬ್ಬ ಹೆಣ್ಮಗಳು ಕಣ್ಣೀರು ಹಾಕೋತ ಬಂದು ಶೆರಗೊಡ್ಡಿ ಭಿಕ್ಷೆ ಬೇಡಕತ್ತಾಳಂತಂದ್ರ ಯಾರ ಭಕ್ತರ ಕಣ್ಣಾಗ ನೀರು ತರಿಸುವವನು ಗುರು ಆಗೋದಿಲ್ಲ. ಯಾರು ನೊಂದುಕೊಂಡು ಭಕ್ತರ ಕಣ್ಣೀರು ಹಾಕೊಂಡು ಬಂದಿರ್ತಾರ, ಕಣ್ಣೀರು ಒರೆಸುವವನೇ ನಿಜವಾದ ಗುರು ಆಗುತ್ತಾನ. ಹೋಗು ಆ ತಾಯಿ ಕಷ್ಟವನ್ನು ಪರಿಹರಿಸು ಅಂತ ಹೇಳ್ತಾನಂದ್ರೆ, ಸತ್ಯ ಮಾಡಿ ಹೇಳ್ತೀನಿ, ಅಫ್ಜಲ್ಪುರ ಗ್ರಾಮದ ಭಕ್ತರು ನೀವು ಎಷ್ಟೆಲ್ಲ ಪುಣ್ಯ ಮಾಡಿರ್ಬೇಕಂತ ನಗರದವರು. ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರ, ಯಾವ ಕರ್ತೃ ಗದ್ದಿಗೆ ಆಗಿರುವಂತ ಯಾವ ಮಳೇಂದ್ರ ಶಿವಾಚಾರ್ಯರು ಸಾಮಾನ್ಯರಲ್ಲ, ನಿರ್ವಿಕಲ್ಪ ಸಮಾಧಿಸ್ಥರು, ಈ ಜಗತ್ತಿಗಾಗಿ, ನಾಡಿಗಾಗಿ, ಧರ್ಮಕ್ಕಾಗಿ, ಭಕ್ತರ ಹಿತಕ್ಕಾಗಿ ತಮ್ಮ ಪ್ರಾಣವನ್ನೇ ಜೀವಂತ ಸಮಾಧಿಯನ್ನು ಹೊಂದ್ಯಾರಲ್ಲ. ನಾನು ಬರಬೇಕಾದ್ರೆ ಪ್ರಾರಂಭದಲ್ಲಿ ಗರ್ಭಗುಡಿ ನೋಡಿದರೆ ಮತ್ತೆ ಎರಡನೇ ಅಯೋಧ್ಯ ಮಂದಿರ ನೋಡಿದಂಗೆ ಆಯ್ತು. ರಾಮ ಮಂದಿರ ನನಗೆ ಎರಡನೇ ರಾಮ ಮಂದಿರ ಇದು. ಯಾಕಂದ್ರೆ ರಾಮೇಶ್ವರ ಲಿಂಗ ಅಲ್ಲೇ ಐತೆ ನಾನು ನೋಡ್ಬೇಕದು. ಅಷ್ಟು ವೈಭವ ಆಗಿರುವಂಥದ್ದು, ಅಂಥ ಶಕ್ತಿ ಇಲ್ಲಿ ಅದ. ಅಂಥ ಗುರುವಿನ ಪಡ್ಕೊಂಡಿವಲ್ರಿ ನಾವು, ಇಂಥ ಗುರುಗಳನ್ನು ಪಡ್ಕೊಂಡಿವಲ್ಲ, ನಾವೇ ಧನ್ಯರು, ನಾವೇ ಪುಣ್ಯವಂತರು. ಒಬ್ಬ ಗುರು ಸಿಗಬೇಕಾದ್ರೆ ಎಷ್ಟೋ ಜನ್ಮ ಪುಣ್ಯ ಮಾಡಿರ್ಬೇಕು, ಸುಮ್ಮನೆ ಸಿಗಂಗಿಲ್ಲ ಒಬ್ಬ ಗುರು ಸಿಗಬೇಕಂದ್ರೆ. ಹೌದಲ್ರಿ? ಒಬ್ಬ ಗುರು ಸಿಗಬೇಕಾದ್ರೆ ಸುಮ್ಮನೆ ಸಿಗುತ್ತಾನೇನು? ಅಷ್ಟು ಸುಲಭ ಸಿಗೋದಿಲ್ಲ. ಯಾವಾಗ ಶರೀಫನಿಗೆ ಗುರುನಾಥ ಹೇಳಿದ್ನಲ್ಲ, ಗುರುವಿನ ಮಾತು ಎಂದೂ ಮೀರಿದಲ್ರಿ ಶರೀಫ. ಆಯ್ತು ಗುರುನಾಥ ನೀ ಹೇಳಿದೆ ಅಂದ ಮೇಲೆ ನಾ ಮಾತು ಮೀರಂಗಿಲ್ಲ ಅಂತೇಳಿ ಶರೀಫ ಅಲ್ಲಿಂದ ಹೊರಟಾರಿ. ಸೀದಾ ಬರಬೇಕಾದ್ರೆ ಒಂದು ಮಾತು ಹೇಳಿದ ಶರೀಫನಿಗೆ, ಹೇಳಿಬಿಡ್ತೀನಿ ಕೇಳ್ರಿ ಮುಗಿಸಿ. ಶರೀಫನಿಗ ಒಂದು ಮಾತು ಹೇಳಿದೆ, ಹೆಣ್ಮಗಳೇ, ಗೌಡಸಾನಿ ನಿನ್ನ ಮಗ ಬದುಕ್ತಾನ, ನಿನ್ನ ಮಗನ ಬದುಕಿಸ್ತೀನಿ, ನಿನ್ನ ಮಗ ಬದುಕ್ತಾನ. ಯಾಕೆ ಬದುಕ್ತಾನ ಅಂದ್ರೆ, ನಾನು 1 ತಾಸು ಪ್ರವಚನ ಕೇಳಾಕ ಬಾ ಅಂತಂದ್ರೆ ನೀ ಅರ್ಧ ತಾಸು ಬಿಟ್ಟು ಬರ್ತೀನಿ, ನೀ ಮುಂದೆ ನಡಿ ನಾ ಹಿಂದೆ ಬರ್ತೀನಿ ಅಂತ ಹೇಳಿದ್ದೆಲ್ಲ. ಆದ್ರೂ ಕೂಡ ನೀ ಬಂದು ಅರ್ಧ ತಾಸು ಕುತ್ಕೊಂಡು ಪ್ರವಚನ ಕೇಳಿ ಹೋಗಿದ್ದೆಲ್ಲ, ಆ ಅರ್ಧ ತಾಸು ಕೇಳಿದ ಪ್ರವಚನದ ಪುಣ್ಯ ನಿನ್ನ ಮಗನ ಬದುಕಿಸ್ತದ, ನಡಿ ಬರ್ತೀನಿ ಅಂದ ಶರೀಫ. ಶರೀಫ ಸೀದಾ ಬಂದ, ಆ ಮಗುವಿನ ವಿಷವನ್ನು ತೆಗಿತಾನೆ. ಆಗಿನ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂಥ ಶರೀಫ ಸಂಜೀವಿನಿ ವಿದ್ಯೆಯನ್ನು ಕಲಿತು ಸತ್ತು ಹೋಗುವಂಥ ಮಗುವನ್ನು ಬದುಕಿಸಿರುವಂಥ ಇತಿಹಾಸ ಶರೀಫನ ಪುರಾಣದಲ್ಲಿ, ಇತಿಹಾಸದಲ್ಲಿ ಬರ್ತದಂತಂದ್ರೆ ನಾವ್ಯಾಕೆ ಕೇಳಬಾರ್ದ್ರಿ? ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಂದ್ರೆ ಸಾಮಾನ್ಯರಲ್ಲ. ಈ ಜಗತ್ತಿನೊಳಗ 12ನೇ ಶತಮಾನದಲ್ಲಿ ಬಸವಣ್ಣ ಹುಟ್ಟಿ ಬಂದ, ಅನುಭವ ಮಂಟಪವನ್ನ ಕಟ್ಟಿದ, ಶೂನ್ಯ ಪೀಠವನ್ನ ಅಲಂಕರಿಸುವುದಕ್ಕಾಗಿ ಅಲ್ಲಮ ಪ್ರಭು, ಯಾವ ವೈರಾಗ್ಯ ಮೂರ್ತಿ ಶೂನ್ಯ ಪೀಠದ ಅಲ್ಲಮ ಪ್ರಭುದೇವರಿಗಾಗಿ ದಾರಿ ಕಾಯ್ದ್ರು. ಶೂನ್ಯ ಪೀಠದ ಅಧ್ಯಕ್ಷರಾಗಿರುವಂತ ಅಲ್ಲಮ ಪ್ರಭುಗಳು ಬಂದು ಆ ಶೂನ್ಯ ಪೀಠವನ್ನ ಬೆಳಗಿದ್ರು. ಅವರ ಅವತಾರವೇ ಯಡಿಯೂರು ಸಿದ್ಧಲಿಂಗೇಶ್ವರ ಅನ್ನುವಂಥದ್ದು ನಾವ್ಯಾರು ಕೂಡ ಮರಿಬಾರ್ದು. ಅಂತ ಸಿದ್ಧಲಿಂಗೇಶ್ವರರ ಪುರಾಣವನ್ನ 1 ತಿಂಗಳ ಪರ್ಯಂತರವಾಗಿ ನಾವು ನೀವು ಕೂಡ ಪರಮ ಪೂಜ್ಯರ ಅನುಗ್ರಹದಿಂದ ನಾವೆಲ್ಲರೂ ಕೇಳುವಂಥವ್ರು ಆಗಿದ್ದೇವೆ. ನಾವು ನಾಳಿಂದ ಯಥಾ ಪ್ರಕಾರವಾಗಿ